ಪೂಜಿಸಲೆಂದೇ ಜಿಲೇಬಿ ತಂದೆ. ಮೇಡಮ್, ಅಲ್ಲ ನಿಮ್ಮ ಮನೇಲಿ ಪೂಜಾ ರೂಮ್ ಏನಾದ್ರು ಇದೆಯಾ? ಹೌದು ಇದೆ. ಅಲ್ಲಿ ಹೂವು ಇಡ್ತೀರಿ, ಊದುಬತ್ತಿ ಇಡ್ತೀರಿ, ಇವತ್ತಿಂದ ಜಿಲೇಬಿ ಕೂಡ ಇಡಿ. ಓಕೆ, ನಾನು ಡಯಟ್ ಅಲ್ಲಿ ಇದ್ದೀನಿ ಆಕ್ಚುಲಿ. ಡಯಟ್ ನೀವು ಡಯಟ್ ಆಗಿ ಎಲ್ಲಿದ್ದೀರಾ? ನಾನು ಫುಲ್ ವೈಲೆಂಟ್ ಆಗಿದ್ದೀನಿ. ತಗೊಳ್ಳಿ, ನೀವು ನನಗೆ ಕೈಯಾರ ತಿನ್ಸಿ. ಓಕೆ. ಹಾ, ಅಬ್ಬುಬ ಇದೆ. ಅವರು ಅಲ್ಲಿ ಸ್ವಾತಿ ಅವ್ರು ಕೂತಿದ್ದಾರೆ. ಅವ್ರದ್ದು ಇನ್ನೊಂದು ಅಲ್ಲಿ ಅಲ್ಲಿ ಪಾರ್ವತಿ ಅವ್ರು ಕೂತಿದ್ದಾರೆ. ಅವ್ರದ್ದು ಪಾಲಿಂಗ್ ಹೆಸರೇನು? ರಮೇಶ್. ರಮೇಶ್ ಅವ್ರದ್ದು ಒಂದು, ನಮ್ ಡೈರೆಕ್ಟರ್ ಕಡೆಯಿಂದ ಆದಿತ್ಯದು ಒಂದು. ಆಮೇಲೆ ಅದೊಂದು. ಸಾಕಾ? ಪೂಜಾ, ಮೋಸ್ಟ್ ವೆಲ್ಕಮ್ ಟು ಮಜಾ ಭಾರತ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಆಕ್ಚುಲಿ ನನ್ಗೆ ಒಂದು ಕ್ವಶನ್ ಇದೆ. ಈ ಮೂವಿಗೆ ಬೇರೆ ಹೆಸರು ಇಡ್ಬೋದಾಯ್ತು, ಧಾರವಾಡ ಪೇಡ, ರಸಗುಲ್ಲ. ಅದು ನೆಕ್ಸ್ಟ್ ಮಾಡ್ತೀವಿ. ಓಕೆ, ಬಟ್ ನನ್ನ ಒಂದು ಪ್ರಶ್ನೆ, ಅದು ಜಲೇಬಿನ ಇಲ್ಲ ಜಿಲೇಬಿನ? ನಾರ್ತ್ ಇಂಡಿಯಾದಲ್ಲಿ ಹೋದ್ರೆ ಜಲೇಬಿ ಅಂತಾರೆ, ಸೌತ್ ಇಂಡಿಯಾದಲ್ಲಿ ಜಿಲೇಬಿ ಅಂತಾರೆ ಅಷ್ಟೇ. ಈಗ ನಾವು ನೋಡೋ ಮೂವಿ ಹೆಸರೇನು? ಜಲೇಬಿ. ಅದು ನಾರ್ತ್ ಇಂಡಿಯಾ. ನಾರ್ತ್ ಇಂಡಿಯಾ ಹುಡುಗಿ ನೀವು ಸೌತ್ ಇಂಡಿಯನ್ ಸಿನಿಮಾದಲ್ಲಿ ನೋಡ್ತೀರಾ ಅಷ್ಟೇ. ಹಂಗಾರೆ ಇದು ಜಿಲೇಬಿ. ಜಿಲೇಬಿ. ನಿರಂಜನ್, ಪ್ಲೀಸ್ ಕನ್ಫ್ಯೂಸ್ ಮಾಡ್ಬೇಡ ನೀನು ಪೂಜಾ ಗಾಂಧಿ ಅವರಿಗೆ. ಅದು ಸ್ಪೆಷಲಿ ಪಾಪ ಅವ್ರಿಗೆ ನಾನು ಇವ್ರದ್ದು ಹಲ್ಲದ್ರಿಸ್ಬಿಡ್ತೀನಿ ಅಷ್ಟೇಪ್ಪ. ಜಾಸ್ತಿ ಮಾತಾಡಿದ್ರೆ ಅಷ್ಟೇ. ಹೋಗ್ಬಿಡ್ಲಿ ಅದು. ನೀವು ಜಾಸ್ತಿ ನನಗಂತೂ ಆಗಿಲ್ಲ, ನೀವು ಮಾಡಿ. 1 2 3 ಬೇಡ, ಜಿಲೇಬಿ ಬರುತ್ತೆ. ಪೂಜಾ ಗಾಂಧಿ ಅವರ ಜಿಲೇಬಿ ಪೂಜೆನೂ ಆಯ್ತು. ಈಗ ನಮ್ಮ ಜಜಸ್ನ ಕೂಡ ವೆಲ್ಕಮ್ ಮಾಡೋಣ. ಸೊ ನಮ್ಮ ಕಲಾ ಸಾಮ್ರಾಟ್ ಎಸ್ ನಾರಾಯಣ್ ಚೆಲುವಾಂತ ಚೆನ್ನಿಗ ನಾರಾಯಣ್ ಸರ್ಗೆ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಹಾಗೇನೆ ನಮ್ಮ ಸ್ಮೈಲಿ ಕ್ವೀನ್ ಇದ್ದಾರೆ, ನಮ್ಮೆಲ್ಲರ ಸ್ಫೂರ್ತಿ ದೇವತೆ ಶ್ರುತಿ ಮೇಡಮ್ ಅವ್ರನ್ನು ಕೂಡ ವೆಲ್ಕಮ್ ಮಾಡ್ತಾ ಇದ್ದೀನಿ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮ್ಗೆ. ನಿಜವಲ್ಲ, ನೀವು ಬಂದಿರೋದು ನಮ್ಗೆ ಬಹಳ ಖುಷಿ ಆಗ್ತಾ ಇದೆ. ತುಂಬಾ ಥ್ಯಾಂಕ್ಸ್. ಸೊ ನಿಮ್ಮ ಆಸನ ಅಲ್ಲಿದೆ. ಸೊ ಮೂವಿ ಬಗ್ಗೆ ಇನ್ನೂ ಹೆಚ್ಚು ಮಾತಾಡ್ತಾ ಇರ್ತೀವಿ. ದಯವಿಟ್ಟು ಖಂಡಿತವಾಗ್ಲೂ ಹೋಗಿ ಕೂತ್ಕೊಳ್ಳಿ. ತುಂಬಾ ಧನ್ಯವಾದಗಳು. ಎಸ್ ಪ್ಲೀಸ್. ಪೂಜಾ ಗಾಂಧಿ ಅವರ ಆಗಮನದಿಂದ ಭರ್ಜರಿ ಪೂಜೆ ಕೂಡ ಆಗಿದೆ. ಇನ್ನು ಕಾಮಿಡಿ ಪೂಜೆ ಆಗೋದು ಬಾಕಿ ಇದೆ. ಶೀತಲ್, ಈ ನಾಟಕ ಬರ್ದೇ ಇರುವವರು ನಾಟಕ ಮಾಡಿದ್ರೆ ಹೆಂಗಿರುತ್ತೋ? ಏನ್ ಸಿಂಪಲ್, ಆಂಕರಿಂಗ್ ಬರ್ದೇ ಇರೋರು ಆಂಕರಿಂಗ್ ಮಾಡ್ದಂಗೆ ಇರುತ್ತೆ. ಬೇಡ, ನನ್ನನ್ನು ಎದುರಾಕೊಳ್ಬೇಡ, ಶೀತಲ್ ಶೆಟ್ಟಿನ ಎದುರಾಕೊಳ್ಬೇಡ. ಅಯ್ಯೋ, ಎದುರಾಕೊಂಡಿಲ್ಲ ಕಣೆ, ಅದಕ್ಕೆ ಪಕ್ಕದಲ್ಲಿ ಹಾಕಿರೋದು. ಇಲ್ಲಿ ನಾಟಕನೇ ಗೊತ್ತಿಲ್ದೇ ಇರೋ ಅಂತ ಗ್ರಾಮಸ್ಥರು ಅವ್ರು ಏನೇನು ಎಡವಟ್ ಮಾಡ್ಕೊಂಡ್ರು ನೋಡೋಣ. ಆರಂಭವಾಗಲಿ ಈ ಒಂದು ಬಹಳ ಒಂದು ಇದರಲ್ಲಿ ಅದು ಒಂದು ಇದನ್ನ ಮಾಡುವಂತೆ ಎಲ್ಲವಾಗಲಿ. ಪ್ಲೀಸ್ ವೆಲ್ಕಮ್ ಮಚ್ಗಿರಿ ಆನ್ ಸ್ಟೇಜ್ ಪ್ಲೀಸ್. ನಮಸ್ಕಾರ ನಮಸ್ಕಾರ ನಮಸ್ಕಾರ. ನಾವು ಈ ದಿನ ಇಲ್ಲಿ ಯಾತಕ್ಕೆ ಸೇರಿದ್ದೇವೆ ಅಂತ ಹೇಳಿದ್ರೆ ಇವತ್ತು ನಿರಂಜನ್ ದೇಶಪಾಂಡೆ ಅವರ 40ನೇ ಹುಟ್ಟುಹಬ್ಬವನ್ನು ಆಚರಿಸಲಿಕ್ಕೆ ನಾವಿಲ್ಲಿ ಸೇರಿಕೊಂಡಿದ್ದೇವೆ ಬಂಧುಗಳೇ. ಅವರ ಅಭಿಮಾನಿಗಳೆಲ್ಲ ಸೇರಿಕೊಂಡು ಇವತ್ತು ಇಲ್ಲೊಂದು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೇವೆ. ಆದರೆ ದುರದೃಷ್ಟವೆಂದರೆ ಇವತ್ತು ಇಲ್ಲಿ ಒಂದು ಪ್ರಸಿದ್ಧ ನಾಟಕ ತಂಡ ಬಂದು ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡಲಿಕ್ಕಿತ್ತು. ಅನಿವಾರ್ಯ ಕಾರಣಗಳಿಂದಾಗಿ ಅವರು ಇವತ್ತು ಬರ್ತಾ ಇಲ್ಲ. ಆದರೆ ಮನೋರಂಜನಾ ಕಾರ್ಯಕ್ರಮ ನಿಲ್ಬಾರ್ದು ಅನ್ನೋ ಒಂದೇ ಉದ್ದೇಶದಿಂದ ನಾಟಕ ಅಂದ್ರೆ ಏನಂತಾನೆ ಗೊತ್ತಿಲ್ಲಂತ 4 ಗಟ್ಟಿ ಮುಟ್ಟಾದ ಯುವಕರನ್ನು ಹಿಡ್ಕೊಂಡು ಇವತ್ತು ಈ ರಂಗವೇದಿಕೆಯಲ್ಲಿ ಒಂದು ನಾಟಕ ಮಾಡೋ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಬಂಧುಗಳೇ. ಇದರಲ್ಲಿ ಏನಾದರೂ ಲೋಪ ದೋಷಗಳಿದ್ದರೆ ಅದನ್ನು ಹೊಟ್ಟೆಗೆ ಹಾಕೊಂಡು ಈ ಒಂದು ಹೊಸ ಕಲಾವಿದರನ್ನು ಪ್ರೋತ್ಸಾಹಿಸಬೇಕಾಗಿ ತಮ್ಮಲ್ಲಿ ಕಳಕಳಿಯಿಂದ ಕೇಳಿಕೊಳ್ತಾ ಇದ್ದೇನೆ. ಈ ನಾಟಕದ ಕತೆ ಬಹಳ ಅದ್ಭುತವಾಗಿದೆ. ಅದು ಏನಂತ ಹೇಳಿದ್ರೆ, ಈ ರಾಜರ ಯುಗ ಅಂತ್ಯ ಆಗುವಂತಹ ಸಮಯ, ಈ ಮೊಬೈಲ್ನ ಯುಗ ಆರಂಭ ಆಗುವಂತಹ ಸಮಯ. ಆವಾಗಿನ ರಾಜ ದೃಷ್ಟ ದ್ವಿಗುಣ ಮಹಾರಾಜ ತನ್ನ ಆಸ್ಥಾನದಲ್ಲಿ ಕೆಲಸಕ್ಕಿರುವಂತಹ ದಾಸಿಯನ್ನು ತಾನು ನೂತನವಾಗಿ ಖರೀದಿಸಿದಂತಹ ಮೊಬೈಲ್ ಶೋರೂಮ್ ಅಲ್ಲಿ ಕೆಲಸಕ್ಕಿಟ್ಟಿರುತ್ತಾನೆ. ಯಾವುದೋ ಒಂದು ವಿಷಯ ಗಳಿಗೆಯಲ್ಲಿ ಆಕೆಗೆ ಗರ್ಭದಾನ ಮಾಡಿರುತ್ತಾನೆ. ಇದನ್ನು ಕೇಳಲು ಆ ಸೌಪರ್ಣಿಕೆ ತಂದೆಯಾದಂತಹ ಬಿಜ್ಜಲ ದೇವ ಆಸ್ಥಾನಕ್ಕೆ ಬರುವಂತ ಸನ್ನಿವೇಶವೇ ನಮ್ಮ ಕತೆ. ಓ ರಾಜ, ನಿನಗೆ ಮರಣ. ರೆಡಿ ಅಲ್ಲ ಎಲ್ಲ, ನಾನು ಸೈಡಲ್ಲಿ ನಿಂತು ಹೇಳ್ಕೊಡ್ತೀನಿ. ಮೇಲೆ ಮೇಲೆ ನಾನು ಕಾಣುದಿಲ್ಲ, ಆಯ್ತಾ? ಜನರಿಗೆ ಕಾಣುದಿಲ್ಲ ಮಾಡಿ. ಓಕೆ, ಬನ್ನಿ ರಾಜ ಬರಲಿ.
ರಾಜ ಬರ್ಲಿ, ನೀನ್ ಯಾಕೆ ಬಂದದ? ರಾಜ ಬರ್ಲಿ, ರಾಜ ಬರಲಿ, ನೀನ್ ಹೋಗು. ರಾಜ ಕಳಿಸು ಬೇಗ. ಬಿಜ್ಜಲ ನೀನು ಹೋಗು, ಹೋಗ. ಕರ್ಮ ಕಾಂಡ. ರಾಜ ನೀ ಹೋಗು, ಡೌನ್ ಕಾಕಲ್ಲಿ ಎಲ್ಲಿ ಹೋಗು ನೀನು. ರಾಜ ಮಧ್ಯದಲ್ಲಿ. ನೋಡು ನನ್ನ ನೋಡ್ಲಿಕ್ಕೆ ಎದುರು ನೋಡು. ಒಬ್ಬ ಎಷ್ಟು ಜನ ಇದ್ದಾರೆ ಅಲ್ಲಿ. ಅವನು ಕಳಿಸಿ. ಬಿಜ್ಜಲ ಹೋಗು. ಅಲ್ಲಿ ತುಂಬಾ ಜನ ಇದ್ದಾರೆ, ಅವ್ರು ಹೋಗ್ಲಿ, ಆಮೇಲೆ ಬರ್ತೀನಿ. ರಂಗದಲ್ಲಿ ರಾಜ. ಅಲ್ಲಿ ಪೂಜಾಗ ರಂಗದಲ್ಲಿ ರಾಜ ಆಯ್ತಾ? ರಂಗದಲ್ಲಿ ರಾಜ ಕಿವಿ ಕೇಳಿದ್ರು. ನಾನು ಲಂಗದಲ್ಲೆಲ್ಲ ಕಚ್ಚೆಯಲ್ಲಿದ್ದೀನಿ. ಲಂಗ ಹಾಕಿ ಬರಲ್ಲ? ರಂಗ ಅಲ್ಲೇ ಮಿಡ್ಲಲ್ಲಿ ರಂಗದಲ್ಲಿ ರಾಜ. ರಾಜಗಾಂಭೀರ್ಯದಲ್ಲಿ ಆಚೀಚೆ ನಡೆ. ನೀನಂತ ಟಾಯ್ಲೆಟ್ಗೆ ಹೋದದ? ರಾಜಗಾಂಭೀರ್ಯದಲ್ಲಿ ಹೋಗ. ಹೇಗೆ? ಇನ್ನು ಹೇಳಿಕೊಟ್ಟದ್ದು. ಬಿಡ್ಲಾ ಎಂತ ದಮ್ಮಾದ್ರೆ ಬಿಡು. ನಗು ಹೇಳಿದು ನಗು. ಒಂದು ಬೆಕ್ಕಿನ ಹಾಗೆ ನಕ್ಕ. ಹಾಗೆಲ್ಲ ಅಟ್ಟಹಾಸ. ಟಕಾಸಿದ್ದಾರೆ. ಅಟ್ಟೆ ಕಾಸಿದಲ್ಲ, ಅಟ್ಟಹಾಸ. ಹೇಗೆ? ಜೋರಾಗಿ ನಗು. ನಿಂದು ಚಂದ ಆಗಿದೆ. ಸಾಕು, ನಿಂದು ಸಾಕು. ನಗು. ನನಗೆ ಹಸಿವಾಗುತ್ತೆ, ಆಗಲ್ಲ. ಸೂಪರ್. ಪರಿಚಯ ಹೇಳು. ನನ್ನ ಪರಿಚಯ ಇಲ್ಲ ಅಂದ್ರೆ ಎದಕ್ಕೆ ಕರ್ಕೊಂಡ್ ಬಂದಿ ಮತ್ತೆ ನನ್ನ? ರಾಜ ಹೇಳ್ಬೇಕು, ನಾನು ಶ್ರೀ ದೃಷ್ಟ ದಿಗ್ಗುಣ ಮಹಾರಾಜ. ನಾನು ಶ್ರೀ ದಸ್ತಪುಷ್ಟ ಮಹಾರಾಜ. ದಸ್ತಪುಷ್ಟಲ್ಲ, ದ್ವಿಷ್ಟ ದಿಗ್ಗುಣ ಮಹಾರಾಜ. ನಾನು ದಿಷ್ಟಿ ಅಷ್ಟು ಕಷ್ಟದ ಹೆಸರು ಯಾಕಿತ್ತಿಲ್ಲಿ? ಸುಲಭದ ಹೆಸರು ಇಡಕ್ಕಾಗಲ್ವಾ? ನಿಮ್ಮ ಹೆಸರು ಹೇಳು. ನಾನು ದೀಪಕ್ ರಾಜ್ಕುಮಾರ್. ಮಕ್ಕಂಡು ಸಾಯಿ. ನೆಕ್ಸ್ಟ್ ಗೊತ್ತಿಲ್ವಾ? ಹೇಳು. ನನಗೂ 6 ರಾಜ್ಯದ ಕಪ್ಪ ಬರುತ್ತದೆ. ನನ್ನಲ್ಲಿ 8 ಆನೆಗಳಿವೆ. ಒಂದು ದೊಡ್ಡ ಮೊಬೈಲ್ ಶೋರೂಮ್ ಇದೆ. ನನಗೆ 6 ರಾಜ್ಯ ರಪ್ಪ ಬರ್ತದೆ. ನನ್ನ ಹತ್ರ 8 ಆನೆ ಇದೆ. ನನ್ನ ಮೊಬೈಲ್ ಸೋರ್ತದೆ. 6 ರಾಜ್ಯದ ಕಪ್ಪ ಬರುತ್ತದೆ, 8 ಆನೆಗಳಿವೆ, ಒಂದು ದೊಡ್ಡ ಮೊಬೈಲ್ ಶೋರೂಮ್ ಇದೆ. ನನಗೆ 6 ರಾಜ್ಯ ರಪ್ಪ ಬರ್ತದೆ. ನನ್ನ ಹತ್ರ 8 ಆನೆ ಇದೆ. ನನ್ನ ಮೊಬೈಲ್ ಸೋರುತ್ತೆ. 6 ರಾಜ್ಯದ ಕಪ್ಪ ಬರ್ತದೆ, 8 ಆನೆಗಳಿವೆ, ದೊಡ್ಡ ಮೊಬೈಲ್ ಶೋರೂಮ್ ಇದೆ. ನನ್ನ ಹತ್ರ ಅವ ಹೇಳಿದ್ದೆಲ್ಲ ಇದೆ. ಯಾರಲ್ಲಿ? ಎಲ್ಲಿ? ರಾಜ ಹೇಳುವುದು ಯಾರಲ್ಲಿ? ಯಾರು ಇಲ್ಲ ಇಲ್ಲಿ. ಯಾರಲ್ಲಿ? ಯಾರ ಆಗಲ್ಲಿ ಜೆಪಿ ಬಂದ ಡೊಂಕಿ ಎದುರು ನಿಲ್ಲೋಗಿಲ್ಲ. ಮತ್ತೆ ನಾನೇ ದಿಕ್ಕಿನಿ. ಯಾರಲ್ಲಿ? ನನ್ನ ಉಡುಗೆ ತೊಡುಗೆ ತಯಾರಾಗಿದೆಯಾ? ನನ್ನ ಹುಡುಗ ಅಡುಗೆ ತಯಾರು ಮಾಡಿದಾನ.
ಹಸಿವಾಗುತ್ತೆ ಬೇಗ. ನನ್ನ ಉಡುಗೆ ತೊಡುಗೆ ತಯಾರಾಗಿದೆಯಾ? ನನ್ನ ಹುಡುಗ ಹುಡುಗ ಅವ ಹಂಗಂದ್ರೇನು? ಡ್ರೆಸ್ ನನ್ನ ಡ್ರೆಸ್ ರೆಡಿ ಉಂಟಾ? ಡೈಲಾಗ್. ನನ್ನ ಸೇನಾ ಪಡೆ ತಯಾರಾಗಿದೆಯಾ? ನನ್ನ ಸೇಮಿಗೆ ವಡೆ ತಯಾರಿದೆಯಾ? ತಿನ್ನುದಲ್ಲ ಮಾರಾಯ. ಸೇನಾ ಪಡೆ ತಯಾರಾಗಿದೆಯಾ? ನನ್ನ ಪಟೇಕಲ್ಲು ತಯಾರಿದಾರ? ಸೈನಿಕನ ಸ್ವರ. ರಾಜ, ಆಸ್ಥಾನ ದಾಸಿ ಬಂದಿದ್ದಾಳೆ. ರಾಜ, ಆಸನದ ಆಶಾ ಬಂದಿದ್ದಾಳೆ. ಒಮ್ಮೆ ನಿಲ್ಸು, ನಾನು ಮಾತಾಡಿ ಬರ್ತೀನಿ. ಯಾರ? ಹಾಸನದ ಆಶಾ ಬಂದಿದ್ದಾಳಂತೆ. ಆಸನದ ಮತ್ತೆ ಅವಳು ಹೋದ್ರೆ ಸಿಗೋದಿಲ್ಲ. ಆಸನದ ಆಶಾ ಅಲ್ವಾ? ಅವನು ಹೊಟ್ಟೆ ಉರಿ ಅವನಿಗೆ. ಆಸ್ಥಾನದ ದಾಸಿ ಬಂದಿದ್ದಾಳೆ. ದಾಸಿ ಬರ್ಲಿ. ದಾಸಿ ಆಮೇಲೆ ಬರ್ಲಿ, ಒಂದು ಸಿಂಗಲ್ ದೋಸೆ ಬರ್ಲಿ. ಅವಾಗಿಂದ ನನ್ನ ವೇಷ ಕಡಿಸಿ ಈಗ ನಿಲ್ಸಿದ್ಯಲ್ಲ, ಒಂದು ಹೊಟ್ಟೆಗೆ ಏನಾದರೂ ಕೊಟ್ಟಿದ್ಯಾ? ದಾಸಿ ಬರ್ಲಿ. ದೂರ ನಿಲ್ಲು, ರಾಜನ ಮುಟ್ಟಬೇಡ. ಡೈಲಾಗ್ ಹೇಳು. ಡೈಲಾಗ್ ಗೊತ್ತಿಲ್ಲ, ಹೇಳು. ಡೈಲಾಗ್ ಹೇಳು ನೀ ಹೇಳು. ರಕ್ಷಿಸಬೇಕು ಮಹಾರಾಜ, ರಕ್ಷಿಸಬೇಕು. ರಸ್ಕ್ ಬೇಕು ಮಹಾರಾಜ, ರಸ್ಕ್ ಬೇಕು. ನೋಡು, ಅವಳಿಗೂ ಹಸಿವಾಗ್ತದೆ, ಅವಳಿಗೆ ಏನು ಕೊಟ್ಟಿಲ್ಲ. ರಸ್ಕ್ ಬೇಕಲ್ಲ, ರಕ್ಷಿಸಬೇಕು ಮಹಾರಾಜ, ರಕ್ಷಿಸಬೇಕು. ರಕ್ಷಿಸಬೇಕು ಮಹಾರಾಜ, ರಕ್ಷಿಸಬೇಕು. ರಕ್ಷಿತ ಸಿಗಲ್ಲ ನಿನ್ಗೆ, ಬೇಕಾದ್ರೆ ನಿರಂಜನ ಸಿಕ್ಕ್ಯಾನ. ರಕ್ಷಿಸಬೇಕು. ಮೂರು ಸಲ. ರಕ್ಷಿಸಬೇಕು 3 ಸಲ. ರಕ್ಷಿಸಬೇಕು ಮಹಾರಾಜ, ರಕ್ಷಿಸಬೇಕು. 3 ಸಲ ಹೇಳು. ಹಾಗೆ ರಕ್ಷಿಸಬೇಕು ಮಹಾರಾಜ, ರಕ್ಷಿಸಬೇಕು. 1 ರಕ್ಷಿಸಬೇಕು ಮಹಾರಾಜ, ರಕ್ಷಿಸಬೇಕು. 2 ರಕ್ಷಿಸಬೇಕು ಮಹಾರಾಜ, ರಕ್ಷಿಸಬೇಕು. 3 ಆಯ್ತು. ರಾಜನ ಮುಖದಲ್ಲಿ ತುಚ್ಛ ಭಾವ. ರಾಜನ ಮುಖದಲ್ಲಿ ತುಚ್ಛ ಭಾವ. ಕಚ್ಚಿದೆ ಬಾವಾ. ಕಚ್ಚಿದ್ಯಾಕೆ? ಅವ ಹೇಳಿದ್ದಕ್ಕೆ ಕಚ್ಚಿದ್ದು. ಅವನಿಗೆ ಕಚ್ಚು ಮಾಡು. ಮತ್ತೆ ಹಂಗೆ ಕಚ್ಚೋದಿಕ್ಕೆ ನಾನು ಹುಚ್ಚನಯ? ಸೌಪರ್ಯ ಡೈಲಾಗ್ ಹೇಳು. ಗೊತ್ತಿಲ್ಲ, ಒಂದು ಕೂಡ ಗೊತ್ತಿಲ್ಲ. ಹೇಳು, ನೀನು ಹೇಳಿದ್ರೆ ನಾನು ಹೇಳ್ತೀನಿ. ನಿಮ್ಮಿಂದಾಗಿ ನನ್ನ ಹೊಟ್ಟೆಯಲ್ಲಿ ಹಸುಗೂಸು ಕೂಗುತ್ತಿದೆ. ನಿಮ್ಮಿಂದಾಗಿ ನನ್ನ ಹಟ್ಟಿಯಲ್ಲಿ ಹಸು ಕೂತಿದೆ. ಅದಕ್ಕೆ ಏನಾದರೂ ಹಾಕು. ನಿಮ್ಮಿಂದಾಗಿ ನನ್ನ ಹೊಟ್ಟೆಯಲ್ಲಿ ಹಸುಗೂಸು ಕೂಗುತ್ತಿದೆ. ಅವನು ಹೇಳಿದ್ದೇನೋ ಕೂಗ್ತಿದೆ. ನಿಮ್ಮಿಂದ ನನ್ನ ಗರ್ಭ ಪಾತ್ರೆ ತುಂಬಿದೆ. ನಿಮ್ಮಿಂದ ನಮ್ಮ ಕಬ್ಬಿಣದ ಪಾತ್ರ ತುಂಬಿದೆ. ಏನವ ಉಳ್ಳಾಗಡ್ಡಿ ಬಜ್ಜಿ ಮಾಡ್ತಾ ಇದ್ನ ಅದ್ರಲ್ಲಿ? ಕಬ್ಬಿಣದ ಪಾತ್ರೆ, ಗರ್ಭ ಪಾತ್ರೆ ತುಂಬಿದೆ. ತುಂಬಿ ತುಳುಕಿದೆ. ನೀವು ಮಾಡಿದ ಪಾಪವನ್ನು ನೀವೇ ತಿನ್ನಬೇಕು. ಅದರಲ್ಲಿ ನೀವು ಮಾಡಿದ ಅಪ್ಪವನ್ನು ನೀವೇ ತಿನ್ಬೇಕು. ರಾಜ ಬಾ, ಮೆತ್ತಗಿದೆ ಬಾ. ಗರ್ವದಲ್ಲಿ ನಿಲ್ಲು, ಗರ್ವದಲ್ಲಿ. ಕಟ್ಟು ಕಥೆಯನ್ನು ಕಟ್ಟಿ ನಾಚಿಕೆ ಬದುಕುವವರು ನೀವು. ಕಟ್ಟು ಅದರಲ್ಲಿ ಎಷ್ಟು ಕಟ್ಟು ಕಟ್ಟಿದೀವಿ? ಸ್ವಲ್ಪ ಸಣ್ಣದು ಮಾಡು. ಕಟ್ಟು ಕಥೆಯನ್ನು ಕಟ್ಟಿ ನಾಚಿಕೆ ಬದುಕುವವರು ನೀವು. ಅದು ಅವ ಹೇಳಿದಾಗೆ ಬದುಕುವವರು ನೀವು. ಕೂಗ್ತಾ ಹೋಗು. ನೀ ಎಲ್ಲಿ ಕೂಗು, ನೀ ಇಲ್ಲಿ ಬಾರ. ನೀನ್ ಸೌಪರ್ಣಿಕ, ನೀನು ಕೂಗ್ತಾ ಹೋಗು. ನಗು. ನೀನು ಹೋಗ ಕೂಗ್ತಾ. ರಾಜ ನಗು ಜೋರಾಗಿ. ಕರ್ಮ ಕಾಂಡ. ಯಾವಾಗ ನಗಬೇಕು ಅಂತ ಗೊತ್ತಿಲ್ಲ. ಅಪ್ಪ ಬರ್ಲಿ. ಅಪ್ಪನಿಗೆ ಕೆಲಸ ಇದೆ, ನನ್ನನ್ನು ಕಳಿಸಿದ್ದೆ ಕಷ್ಟದಲ್ಲಿ ಅವರು. ನಿನ್ನ ಅಪ್ಪ ಅಂತ ಕಾಯಿ ಕೇಳಕ್ಕೆ ಬರದೆ ಇಲ್ಲಿ. ನಿನ್ನಪ್ಪ ಅಲ್ಲ, ಸೌಪರ್ಣಿಕೆ ಅಪ್ಪ, ಬಿಜ್ಜಲ ದೇವ. ಅವಲ್ಲಿ ಮಾತಾಡ್ತಾ ಇದ್ದಾನೆ. ಬಿಜ್ಜಲ. ನೀವು ಸೌಪರ್ಣಿಕ ನೀವು ಹೋಗು ಕುಮಾರೈತಿ. ಕರ್ಮ ಕಾಂಡ. ಪ್ರಣಮಂ ಮಹಾರಾಜ, ಪ್ರಣಮಂ. ಮಣಮಣ ಅಲ್ಲನು. ಪ್ರಣಮಂ ಮಹಾರಾಜ, ಪ್ರಣಮಂ. ಹೇಗೆ ಪ್ರಣಮಂ ಮಹಾರಾಜ ಹೇಳು. ಅಂದ್ರೆ
ನಮಸ್ಕಾರ ಹೇಳುದಿಲ್ಲ ಹಾಗೆ. ನಮಸ್ಕಾರ. ಹೌದಾ? ಮತ್ತೆ ಊರಲ್ಲಿ ಮಳೆ ಇದೆಯಾ ಬಿಸಿಲ? ಇಲ್ಲ ಬಿಸಿಲು. ಹೌದಾ? ನೀನು ಕೋಪದಲ್ಲಿ ಬಂದದು ಗೊತ್ತಾಯ್ತಾ? ಗರ್ವ ಮುಖದಲ್ಲಿ ಗರ್ವ ಇರಲಿ. ಏ ಮೀಸೆ ಮೂಗೊಳಗೆ ಓದಿತು. ಇಲ್ಲ ಡೈಲಾಗ್ ನೆಕ್ಸ್ಟ್ ಎಲ್ಲ ಗೊತ್ತುಂಟಲ್ಲ? ಗೊತ್ತು. ಹೇಳು. ಏನು? ಹೇ ದೇಷ್ಟ ದಿಗುಣ ಮಹಾರಾಜ, ಏ ಟಂಕನಕ್ ಮಹಾರಾಜ. ನಾನು ಹೇಳಿಲ್ಲ ಅದು ಕಷ್ಟ ಆಗುತ್ತೆ ಅಂತ. ನೋಡಿ ಅವನಿಗೆ ಕಷ್ಟ ಆಗುತ್ತೆ. ನಾನು ನನ್ನ ಹೆಸರೇ ಅಂದಿದ್ದೆ. ದೃಷ್ಟ ದಿಗುಣ ಮಹಾರಾಜ. ದೃಷ್ಟ ಆಗುದಿಲ್ಲ, ನನಗೂ ಆಗಿಲ್ಲ. ನೆಕ್ಸ್ಟ್ ಎಲ್ಲ ಹೇಳು. ಹೇಳು. 6 ತಿಂಗಳಿಂದ ನಿಮ್ಮ ಮೊಬೈಲ್ ಶೋರೂಮ್ ಅಲ್ಲಿ ಗೊತ್ತಾಯ್ತು. ಗೊತ್ತುಂಟಾ? 6 ತಿಂಗಳಿಂದ ನಿಮ್ಮ ಮೊಬೈಲ್ ಶೋರೂಮ್ ಅಲ್ಲಿ ನನ್ನ ಮಗಳಿದ್ಲು. ಅವಳನ್ನು 13 ತಿಂಗಳ ಗರ್ಭವತಿ ಮಾಡಿದ ನಿನ್ನನ್ನು ಬಿಡಲಾರೆ. 13 ತಿಂಗಳು ಅಂದ್ರೆ ಹೊಟ್ಟೆ ಎಷ್ಟು ದೊಡ್ಡದಾಗಿರ್ಬೋದು. ಅವಳಿಗೇನು 2 ಸೀಮಂತ ಮಾಡಬೇಕಾಗಿತ್ತು. ಅವಳ ಹೆರಿಗೆಗೆ ಯಾವುದು JCB ಅಲ್ಲಿ ತಗೊಂಡು ಹೋಗೋದಾ? ಟ್ಯಾಬ್ಲೋ ಜೊತೆ ಹೋಗ್ಬೇಕಾಗಿತ್ತು. 13 ತಿಂಗಳಲ್ಲ, 13 ತಿಂಗಳ 3 ತಿಂಗಳು. 3 ಕಮ್ಮಿ ಮಾಡು. 3 ತಿಂಗಳು. ಹಾ, ಇನ್ನೊಂದು ಅವಳಿಗೆ ಹೆರಿಗೆ ಆಗಲಿ ಬರೋ ವರ್ಷ. ಅಷ್ಟೇ ಹೇಳು. ಗೊತ್ತಿಲ್ವಾ? ಇಲ್ಲ. ಕೆಳಗಿಟ್ರೆ ಇರುವೆ ಕೊಂಡೋಗುತ್ತೆ, ಮೇಲಿಟ್ರೆ ಕಾಗೆ ಕೊಂಡೋಗುತ್ತೆ ಅಂತ ಬಹಳ ಪ್ರೀತಿಯಿಂದ ನಾಡಲ್ಲಿ ಸಾಕಿದೆ. ಕೆಳಗಿಟ್ರೆ ಅದು ಕೊಂಡೋಗುತ್ತೆ, ಮೇಲಿಟ್ರೆ ಇದು ಕೊಂಡೋಗುತ್ತೆ ಅಂತ ಪ್ರೀತಿಯಿಂದ ನಾಡಲ್ಲಿ ಸಾಕಿದೆ. ಗೂಡಲ್ಲಿ ಸಾಕಿದೆ. ಅವ ಗೂಡಲ್ಲಿ ನಾಯಿ ಮರಿ ಸಾಕಿದ. ನಾಡು 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 ಊರು ಊರು ನಾಡು. ನನ್ನ ಮಗಳನ್ನು ಹೀಗೆ ಈಗ ಮಾಡಿದೆಯಲ್ಲ, ನಿನ್ನನ್ನು ನಾನು ಬಿಡಲಾರೆ. ನಿನ್ನನ್ನು ನಾನು ಬೀಳಲಾರೆ. ಹಾರಿ ಬೀಳುವನು. ಹಾರಿ ಬೀಳುವನು. ಅವನ ಮೇಲೆ ಹಾರು ಮಾರಾಯ. ನಿನ್ನನ್ನು ಬಿಡಲಾರೆ. ಏ ಮಂಗೇರ್ ಮಗನಿ, ರಾಜನಿಗೆ ಮರ್ಯಾದೆ ಇಲ್ವೇನು? ಕೆಲಸದವರೆಲ್ಲ ಸೊಂಟ ಕೂರ್ತಾರೆ. ನಿನ್ನನ್ನು ಬಿಡಲಾರೆ. ನಿನ್ನನ್ನು ಬಿಡಲಾರೆ. ಕಾಲರ್ ಇಡಿ, ಕಾಲರ್ ಇಡಿ. ನಿನ್ನನ್ನು ಬಿಡಲಾರೆ. ನಿನ್ನ ಕಾಲಕ್ಕೆ ನೀನೆ ಸಾಹಿತ್ಯ, ಅವನ ಕಾಲರ್ ಇಡಿ ಮಾರಾಯ. ನಿನ್ನನ್ನು ಇದರಲ್ಲಿ ಕೋಲಾರ ಎಲ್ಲಿಂಟು? ಇದು ಕೋಲಾರ. ನಿನ್ನನ್ನು ಬಿಡಲಾರೆ. ಮೆಲ್ಲ ಇಡಿ, ಅದ್ರ ಬಾಡಿಗೆ ಕೊಟ್ಟಿಲ್ಲ. ನಿನ್ನನ್ನು ಬಿಡಲಾರೆ. ನಿನ್ನನ್ನು ಬಿಡಲಾರೆ. ಹಿಡ್ಕೊ ಹಿಡ್ಕೊ ಇಟ್ಕೊ ಇಟ್ಕೊ ಇಟ್ಕೊ. ಏ ಬಿಜ್ಜಲ ದೇವ. ಏ ಬಚ್ಚಾಳಿ ದೇವ. ನಾನಿಲ್ಲ. ಯಾಕೆ? ಎಂತ? ನಾನಿಲ್ಲ. ಏನಾಯ್ತಾ? ನನ್ನ ಅಡ್ಡ ಹೆಸರು ಕರಿಬಾರ್ದು ಹಾಗೆ ಹೇಳಿದೆ ನಾನು. ಎಂತ ಅಡ್ಡ ಸರ್ಕಾರ ನಿನ್ನದು? ಬಚ್ಚಲಿ. ಬಚ್ಚಾಲಿ ಅಲ್ಲ, ಬಿಜ್ಜಲ ದೇವ. ಏ ಬಿಜ್ಜಲ ದೇವ. ನೀನದನ್ನ ಬಿಚ್ಚಿಟ್ಟಿದೇವ. ಇದು ನಮ್ಮ ಬಿಚ್ಚಲೆ ದೇವ. ಹತ್ತು ಗಟ್ಟಿ ಅದು ಕಟ್ಟಿದ್ಯ. ಹೊಟ್ಟೆಗೇನು ಕೊಡದೆ ಇದನ್ನ ಟೈಟ್ ಕಟ್ಟಿದ್ಯ. ಏ ಬಿಜ್ಜಲ ದೇವ. ಏ ಬಿಜ್ಜಲ ದೇವ. ಇಲ್ಲದ ಗರ್ಭವ ಉಂಟು ಅಂತ ಹೇಳಿ, ಇಲ್ಲದ ಗರ್ಭವ ಉಂಟು ಅಂತ ಹೇಳಿ ಒಬ್ನೇ ಹೇಳಲಿಕ್ಕೆ. ಇಲ್ಲದ ಗರ್ಭವ ಉಂಟು ಅಂತ ಹೇಳಿ ಹೇಳು ಹೇಳು, ನೀ ಹೇಳು. ನೀನು ನಾ ಅವಾಗಿಂದ ಹೇಳ್ತಾ ಇದ್ದೀನಿ, ನೀ ಹೇಳು. ಮುಂದೆ ಆಗುದಿಲ್ಲ. ನಿಂಗೆ ಹೇಳಲಿಕ್ಕ, ನಿನ್ನ ಮೇಲೆ ಅಪಾದ ಇರುವುದು ನೀನು ಹೇಳಲಿಕ್ಕೆ. ಇಲ್ಲದ ಗರ್ಭವ ಉಂಟು ಅಂತ ಹೇಳಿ. ಜೋಶ್ ಇರ್ಬೇಕು, ಜೋಶಲ್ಲಿ ಹೇಳು. ಜೋಶಲ್ಲಿ ಇಲ್ಲದ ಗರ್ಭವ ಉಂಟು ಅಂತ ಹೇಳಿ. ಒಂದು ಜೋಶ್ ಗರ್ವ ಬರೋದಿಲ್ಲ ನಿಮ್ಗೆ ಅಪವಾದ ಬರುವಾಗ. ಆತರ ಇಲ್ಲದ ಗರ್ಭ ಉಂಟು ಅಂತ ಹೇಳಿ. 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 ಬಾ ನೀನು ಬಾ, ಜನ ಜಾಸ್ತಿ ಇದ್ರೆ ಒಳ್ಳೇದಾಗುತ್ತೆ. ಬಾ. ನೀವೆಂತ ಪಾಟೆ ಮೆರವಣಿಗೆ ಹೋಗುದನ್ನು ಏನ್ ಜಿಂದಾಬಾ? ಹೊಟ್ಟೆಯಲ್ಲಿ ತುಂಬಿಸ್ಕೊಂಡ್ ಬಂದಿದ್ದಾಳೆ ನೀವು ಜಿಂದಾಬಾ. ಇಲ್ಲದ ಗರ್ಭ ಉಂಟು ಅಂತ ಹೇಳಿ. ಇಲ್ಲದ ಗರ್ಭ ಉಂಟು ಅಂತ ಹೇಳಿ. ನನಗೆ ಮೋಸ ಮಾಡುವೆಯಾ? ನಿನಗೆ ಮೋಸ ಮಾಡಿದ್ನ? ನೀನು ಹೇಳಿ. ನನಗೆ ಮೋಸ ಮಾಡಿದ್ಯಾ? ನಿನ್ನನ್ನು ನಾನು ಬಿಡಲಾರೆ.
ಏನ್ ಮಾಡ್ತೀಯ? ನಿಂಗೆ ಅಲ್ಲಿ ಹೇಳಲಿಕ್ಕೆ ಡೈಲಾಗ್ ನಾನು ವೇಷ ಕಾಟಿಸಿ ಸಂಜೆ 3 ಗಂಟೆ ನಿಲ್ಸಿ ಅವನಿಗೆ ಹೇಳು ನಿನ್ನ ನಾನು ಬಿಡಲಾರೆ. ನಿನ್ನನ್ನು ನಾನು ಬಿಡಲಾರೆ. ಕತ್ತಿ ಹಾಕು ಕತ್ತಿ ಹಾಕು ಹ? ಕತ್ತಿ ಹಾಕು ಕತ್ತಿ ಕತ್ತಿ ಹಾಕು ಹಾಕು ಕತ್ತಿ ಹಾಕು ಕತ್ತಿ ಹಾಕು. ಕತ್ತಿ ಹಾಕ ಕತ್ತಿಯಲ್ಲಿ ಉಂಟು. ಕತ್ತಿ ಇಲ್ಲಿ. ಕತ್ತಿಲ್ವಾ? ನಾನು ಅವಾಗ ಚಹಾ ಕುಡಿಬೇಕಾದ್ರೆ ನಿನ್ನ ಹತ್ರ ಕೊಟ್ಟಿದ್ದಲ್ಲ. ನಾನು ತಿಂಡಿ ತಿನ್ಬೇಕಾದ್ರೆ ನೀನು ಹತ್ರ ಕೊಟ್ಟೆ. ನಾನು ತಿಂಡಿಯನ್ನು ಕತ್ತಿಯಲ್ಲಿ ಕುತ್ತಿ ತಿಂದಿದ್ದೆ ಈಗ. ಮಾತಾಡಿ ಮಾತಾಡಿ ಒಂದಿಷ್ಟ ಇಲ್ಲದ ಗರ್ಭ ಉಂಟು ಅಂತ ಹೇಳಿ. ಇಲ್ಲದ ಗರ್ಭವ ಉಂಟು ಅಂತ ಹೇಳಿ ಅದು ನನಗೆ. ನಿನಗೆ ಇಲ್ಲದ ಗರ್ಭ ಉಂಟು ಅಂತ ಹೇಳಿ. ನೀವು ಚಹಾ ಕುಡಿಯೋಗ ನನ್ನ ಹತ್ರ ಕೊಟ್ಟರು ನನಗೆ ನೆನಪಿಲ್ಲ. ಸೈಡಲ್ಲಿ ಇಟ್ಟದ್ದು ಅಲ್ಲಿ ಎದುರು ನೋಡಿ ಅಂತ. ಕತ್ತಿ ಹಾಕು ಕತ್ತಿ ಹಾಕು. ಅವನಿಗೆ ಹಾಕು. ಹುಟ್ಟಿಗೆ ಹಾಕು ಹುಟ್ಟಿಗೆ ಹಾಕು. ಹೋಟೆಲ್ ಜೇಬಿಲ್ಲ. ಎಂತ ಕಚ್ಚಮಾರು ಮಾಡ್ದ ನೀನು? ಇದು ಕತ್ತಿಯ? ಅದು ತೆಗಿಯ ಕರ್ಮ ತೆಗಿ ಅದನ್ನು. ಎರಡೆರಡು ಕತ್ತಿ. ಈಗ ನೀನು ನನಗೆ ಹಾಕು, ನಾನು ನಿನಗೆ ಹಾಕ್ತೀನಿ. ಅವ ಹಾಕ್ಲಿಕ್ಕಿಲ್ಲ ಅಲ್ಲ, ನೀನು. ಇಬ್ರು ಸತ್ರೆ ಒಮ್ಮೆಲೆ ನಾಟಕ ಮುಗೀತದೆ. ಅಬ್ಬೋ, ಇದು ನನಗೆ ಬಂದಿತ್ತು ಅಂತ. ಆಗ ಮಾಡಿದ ಹಾಗೆ. ಹೌದು. ಯಾವ? ಅಯ್ಯೋ ಸತ್ತು ಬೀಳುವನು. ಅಯ್ಯೋ ಸತ್ತು ಬಿದ್ದೆ. ಬಿಜ್ಜಲ ನೀನು ಸಾಯ್ಲಿಕ್ಕೆ ಅವನು ಎಬ್ಬಿಸ. ನೀನು ಸಾಯ್ಲಿಕ್ಕೆ ನನ್ಗೆ ನಾನಲ್ವಾ? ನೀನಲ್ಲ. ಅಯ್ಯೋ ಬದುಕಿದೆ. ಬಿಜ್ಜಲ ನೀನು ಸಾಯ್ಲಿಕ್ಕೆ. ಅಯ್ಯೋ ಅಯ್ಯೋ ಯಾರಲ್ಲಿ? ಎಲ್ಲಿ? ರಾಜ ಹೇಳುದು ಯಾರಲ್ಲಿ? ಯಾರಲ್ಲಿ? ಈ ಸತ್ತ ಹೆಣವನ್ನು ಕೊಂಡು ಹೋಗಿ. ಈ ಸತ್ತ ಏನೋ ಇಲ್ಲ, ಹೋಯ್ತು. ಇಲ್ಲಿ ಎಂತ ಮಾಡುದು? ಅಲ್ಲಿ ಎಷ್ಟು ಇರುವೆ ಇದೆ ನೋಡಿ, ಎಷ್ಟು ಇರುವೆ ಅಲ್ಲಿ. ಆಗ ಜಿಲೇಬಿ ಸಾಯಿ ಮಾರಾಯ, ನೀನು ಸತ್ತಿದ್ದೆ ನೀನು. ಅಯ್ಯೋ ಹ, 2 ಸಲ ಸತ್ತ. ಯಾರಲ್ಲಿ? 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 ಈ ಹೆಣವನ್ನು ಇಲ್ಲಿಂದ ಕೊಂಡು ಹೋಗಿ. ಈ ಅಲ್ಲ, ಈ ಹೆಣವನ್ನು ಇಲ್ಲಿ ಯಾರಿಲ್ಲ, ನೀನೇ ತಗೊಂಡು ಹೋಗು. ದಾಸಿ 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 ಬರ್ಲಿ ದಾಸಿ ಬರ್ಲಿ. ಅಲ್ಲಿ ನಿಲ್ಲು, ಅಲ್ಲಿ ಪಕ್ಕದಲ್ಲಿ ಬಂದು ನಿಲ್ಲು. ಡೈಲಾಗ್ ಹೇಳು. ಹೇಳು ನ್ಯಾಯ ಕೇಳಲು ಬಂದ ನನ್ನ ತಂದೆಯನ್ನು. ನಾಯಿ ಕೇಳಲು ಬಂದ ನನ್ನ ತಂದೆಯನ್ನು. ನಮ್ಮ ನಾಯಿ ಮರಿ ಹಾಕಿದ್ ಗೊತ್ತೈತೆ ಅವಳಿಗೆ. ಕೊಡಲ್ಲ ಒಂದೇ ಇರೋದು. ಹೋಗೋ. ನ್ಯಾಯ ನ್ಯಾಯ ನಾಯಲ್ಲ ನಾಯಿ ಅಲ್ಲಲ್ಲಿ, ಏನ್ ನ್ಯಾಯ? ಅದುವೇ ನ್ಯಾಯ ಕೇಳಲು ಬಂದ ನನ್ನ ತಂದೆಯನ್ನು. ಅದುವೇ ನ್ಯಾಯ ಕೇಳಲಿಕ್ಕೆ ಬಂದ ನನ್ನ ತಂದೆಯನ್ನು ಇಲ್ಲೊಮ್ಮೆ ಸಾಯಿಸಿ ಅಲ್ಲಿ ಇರುವೆ ಕಚ್ಚಿತು ಅಂತ ಅಲ್ಲಿ ಹೋಗಿ ಸತ್ತು ಬಿದ್ದ. ನನ್ನ ಅಪ್ಪನನ್ನು ಕೊಂದ ನಿನ್ನನ್ನು ಬಿಡಲ್ಲ. ನಿನ್ನನ್ನು ಬಿಡಲ್ಲ. ಕರ್ಮ ಮರ ರಾಜ ಹಾಗೆಲ್ಲ ಹಿಡಿಲಿಕ್ಕಿಲ್ಲ. ಅಲ್ಲ, ಇವತ್ತವ ಚಂದ ಇದ್ದಾನೆ ಹಿಡಿಲಿಕ್ಕೆ. ರಾಜ ಹಿಡಿಲಿಕ್ಕಿಲ್ವಾ? ರಾಜ ಹಿಡಿಲಿಕ್ಕುಂಟು. ರಾಜ ಹಿಡಿದಿಲ್ಲ ಅಂದ್ರೆ ಮತ್ತೆ ಅವನು ಒಟ್ಟಿಗೆ ನಿನ್ನ ಮೇಲೆ ಅಪವಾದಿರುವುದನ್ನು ಗರ್ವದಲ್ಲಿ ಇದ್ದಿ. ಗರ್ವದಲ್ಲಿ ಇಲ್ಲದ ಗರ್ಭ ಉಂಟು ಅಂತ ಹೇಳಿ. ಇಲ್ಲದ ಗರ್ಭ ಉಂಟು ಅಂತ ಹೇಳಿ ಅವನು ನಿಜ ಸಾಯಿಸಿದ್ರೇನು? ಪದೇ ಪದೇ ಜೀವ ಆಗುತ್ತದೆ. ಇಲ್ಲದ ಗರ್ಭ ಉಂಟು ಅಂತ ಹೇಳಿ. ಇಲ್ಲದ ಗರ್ಭ ಉಂಟು ಅಂತ ಹೇಳಿ ನನಗೆ ಮೋಸ ಮಾಡುವೆಯಾ? ನೀನು ನನಗೆ ಮೋಸ ಮಾಡುವೆಯಾ? ಸತ್ಯ ಹೇಳು. ಸತ್ಯ ಹೇಳು. ನಿನ್ನ ಗರ್ಭಕ್ಕೆ ಕಾರಣ ಯಾರು? ಸತ್ಯ ಹೇಳು. ನಿನ್ನ ಗರ್ಭಕ್ಕೆ ಕಾರಣ ಯಾರು? ಸತ್ಯ ಹೇಳು. ಅವನು ನೀನಂತೆ ಬಾ, ನಾಟಕ ಮುಗೀತು. ನಾನೆಂತದ ನೀನಲ್ಲೆಲ್ಲ ಬರ್ಕೊಟ್ಟಿದ್ದು. ಬಂದದ ಮಾತ್ರ ನಿಂಗೆ ಹ್ಯಾಪಿ ಮಾಡ್ಲಿಕ್ಕೆ ಅಲ್ಲಿ. ಸತ್ಯ ಹೇಳು. ಸತ್ಯ ಹೇಳು. ನಿನ್ನ ಗರ್ಭಕ್ಕೆ ಕಾರಣ ಯಾರು? ಸತ್ಯ ನಿನ್ನ ಹೇಳು. ಗರ್ಭಕ್ಕೆ ಕಾರಣ ಯಾರು? ಸತ್ಯ ಹೇಳು. ಶೇಕ್ ಮಾಡು. ಶೇಕ್. ಗರ್ಭಕ್ಕೆ ಕಾರಣ ಯಾರು? ಶೇಕ್ ಮಾಡು. ಕಾರಣ ಯಾರು? ಶೇಕ್ ಮಾಡು. ಶೇಕ್ ಮಾಡು. ಅವಳನ್ನು ಹಿಡಿದು ಶೇಕ್ ಮಾಡು. ಗರ್ಭಕ್ಕೆ ಕಾರಣ ಯಾರು? ಸತ್ಯ ಹೇಳು. ನಿನ್ನ ಗರ್ಭಕ್ಕೆ ಕಾರಣ ಯಾರು? ಶೇಕ್ ಮಾಡು. ನಾನೊಮ್ಮೆ ಹೇಳ್ತಲ್ಲ ಮರ. ಹೆರಿಗೆ ಆಯ್ತು.
ಹೆರಿಗೆ ಆಯ್ತು, ಎಂತ ಸ್ಟೀಲ್ ಬಾಡಿ. ಎರಡು ಪಾತ್ರಕ್ಕೆ ಜನ್ಮ ಕೊಟ್ಟ ತಾಯಿ, ಒಂದು ಗಂಡು ಒಂದು ಹೆಣ್ಣು. ಏನು ಅವಳಿಗೆ ಹೆರಿಗೆ ಆದ್ರೂ ಸ್ಟ್ರೈಟ್ ನಿಂತಿದ್ದಾಳೆ. ಸ್ವಲ್ಪ ರೆಸ್ಟ್ ಬೇಡವಾ? ಎಂತ ಕಲಿಯುಗದ ಹೆಣ್ಣು ಮಗಳು. ಇದ್ದೇಳು ನಮ್ಮನ್ನು ಮಂಗ ಮಾಡ್ತಾನವ. ಗರ್ಭವತಿ ಅಂತ ನಮ್ಮನ್ನು ಮಂಗ ಮಾಡ್ತೇವೆ ವೇಷ ಕಟ್ಟಿಸಿ. ಏನು ವಿಷಯ? ಏನು ವಿಷಯ? ವಿಷಯ ಏನು? ಇದೇನಿಲ್ಲ ಅಲ್ಲ, ನಮ್ಮನ್ನು ಮೋಸ ಮಾಡ್ತೀಯ. ನಿಜ ಹೇಳು, ಇದು ಗರ್ಭ ಪಾತ್ರೆಯಾ ಅದು ಸ್ಟೀಲ್ ಪಾತ್ರೆಯಾ? ಆಗ್ತಲ್ಲ, ನಂಗೆ ಮಾತಾಡಕ್ಕೂ ಆಗ್ತಲ್ಲ, ಹೊಟ್ಟೆ ನೋಡ್ತಾ ಇದೆ. ಆಗಲ್ಲಪ್ಪ, ನಂಗೆ ಇನ್ ಜಾಸ್ತಿ ಮಾತಾಡಕ್ಕೂ ಆಗ್ತಲ್ಲ, ಸ್ಟ್ರೆಂತು ಇಲ್ಲ ನಂಗೆ ಮಾತಾಡಕ್ಕೆ. ಡೈರೆಕ್ಟಾಗಿ ಅಲ್ಲೇ ಹೋಗ್ಬಿಡ್ತೀನಿ. ನಾರಾಯಣ್ ಸರ್, ನಾನು ಈ ರೇಂಜಲ್ಲಿ ನಕ್ಕಿದ್ ನಾನು ನೋಡೇ ಇಲ್ಲ. ನೀವು ಜಡ್ಜರ್ ಬಹುಶಃ ನಾನೊಂದು 5 ವರ್ಷದಿಂದ ಈಚೆ ಇಷ್ಟೊಂದು ನಗಾಡಿದ್ದಿಲ್ಲ ರೀ. ಅಷ್ಟೊಂದು ನಗಾಡ್ಬಿಟ್ಟಿದ್ದೀನಿ. ಈ ಸ್ಟೇಜ್ ಮೇಲೆ ಇವತ್ತಿನವರೆಗೂ ನಾವು ನೋಡಿದಂಥ ಪರ್ಫಾರ್ಮೆನ್ಸಲ್ಲಿ ಇದು ಸೂಪರ್ ಪರ್ಫಾರ್ಮೆನ್ಸ್. ನೋ ಡೌಟ್. ಒಂದು ಸಣ್ಣದ ಗ್ಯಾಪ್ ಸಿಗತ್ತಾ, ಒಂಚೂರು ಸುಧಾರಿಸ್ಕೊಳ್ಳೋಣ ಅಂದ್ರೂ ಆಗಲಿಲ್ಲ ನಮ್ಗೆ. ನಿಮ್ಮ ಹೆಸರು ಹೇಳಿ ಒಂದ್ಸಲ. ದೀಪಕ್ ರೈ. ಎಕ್ಸ್ಟ್ರಾಡಿನರಿ ಆರ್ಟಿಸ್ಟ್ ನೀವು. ಯಾಕೆಂದರೆ ಸ್ಕಿಟ್ಗಳು ಬರೆಯೋದು, ಅದು ರಿಹರ್ಸಲ್ ಮಾಡೋದು ಇವೆಲ್ಲ ಒಂದು ಭಾಗ. ಆದರೆ ಒಂದು ಸ್ಟೇಜ್ ಮೇಲೆ ನಿಂತ್ಕೊಂಡು ಅದನ್ನು ಟೈಮಿಂಗ್ಸಲ್ಲಿ ಸಿಂಕ್ ಮಾಡಿಕೊಂಡು ಬೇರೆಯವ್ರ ಜೊತೆ ಟ್ರಾವೆಲ್ ಮಾಡೋದಿದೆಯಲ್ಲ, ಅದು ಅದ್ಭುತವಾದ ಕಲೆ. ತುಂಬ ಕಷ್ಟ ಅದು. ಆ ಸೈಡ್ ವಿಂಗಲ್ಲಿ ಅದು ಭಾಳ ನ್ಯಾಚುರಲ್ ಆಗಿತ್ತು. ಭಾಳ ಜನ ಈ ಡ್ರಾಮಾ ಮಾಸ್ಟರ್ಗಳೆಲ್ಲ ಸೈಡ್ ವಿಂಗಲ್ಲೇ ಇರ್ತಾರೆ. ನಾಟಕ ನೋಡಿದವ್ರಿಗೆ ಮಾಡಿದವ್ರಿಗೆ ಗೊತ್ತಿರುತ್ತೆ. ಬಹುಶಃ ಶ್ರುತಿ ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತದು. ಆ ಸೈಡ್ ವಿಂಗಲ್ಲಿ ಅವ್ರು ಪಡೋ ಕಷ್ಟ ಎಷ್ಟು ಅನ್ನೋದನ್ನು ನೀವು ಭಾಳ ಕ್ಲೀನಾಗಿ ಹೇಳಿದ್ರಿ. ತುಂಬ ಕಷ್ಟಪಟ್ರಿ ನೀವು. ಬಟ್ ಎಕ್ಸ್ಟ್ರಾಡಿನರಿ. ಎಸ್, ಹೇಳಿ, ಹೇಗೆ ಅನಿಸ್ತು? ಒನ್ಸ್ ಅಗೇನ್ ಪದಗಳೇ ಇಲ್ಲ ನಿಮ್ಮನ್ನು ಹೊಗಳಕ್ಕೆ. ಅಷ್ಟು ಅದ್ಭುತವಾಗಿತ್ತು ನಿಮ್ಮ ಆ್ಯಕ್ಟ್. ಬಹುಶಃ ಈ ಸ್ಟೇಜ್ ಇವತ್ತು ಸ್ವರ್ಗ ಮಾಡಿಬಿಟ್ರಿ ನೀವು. ಅಷ್ಟು ಚೆನ್ನಾಗಿತ್ತು. ಎಲ್ಲರೂ ನಕ್ಕು ನಮ್ಮ ಜೀವನದಲ್ಲಿ ಇದ್ದಿದ್ದು ನೋವೆಲ್ಲ ಮರ್ತೋಗ್ಬಿಟ್ವಿ ರೀ. ಅಷ್ಟು ಸೂಪರ್ಬ್ ಆಗಿ ನಗ್ಸಿದ್ರಿ. ನಾನಂತೂ ಎಷ್ಟು ದಿವಸ ಆಗಿತ್ತು ನಕ್ಕು, ಅದು ನಗುನೇ ಮರ್ತೋಗಿದ್ದೀವಿ ನಾವೆಲ್ಲ. ಮಜಾ ಭಾರತದ ವೇದಿಕೆಗೆ ಬಂದು ಒಂದು ಸ್ವಲ್ಪ ನಗು ಅಂತ ನೋಡ್ತಾ ಇದ್ದೀವಿ. ಈ ಒಂದು ನಗುನ ಬಹುಶಃ ನಾನು ಬದುಕಿರೋವರೆಗೂ ಮರೆಯಲ್ಲ. ಅಷ್ಟು ನಕ್ಕಿದ್ದೀನಿ ಇವತ್ತು ನಾನು. ನನಗಿರೋ ಜಾಗನೇ ಸಾಕಾಗಲಿಲ್ಲ, ಉಳ್ಳಾಡ್ಕೊಂಡು ನಗಬೇಕಾಗಿತ್ತು ನಾನು. ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಅದ್ಭುತವಾಗಿತ್ತು. ನಿಮ್ಮ ಟೈಮಿಂಗ್ ಸೆನ್ಸ್ ಸೂಪರ್ಬ್. ಒಬ್ಬ ಕಲಾವಿದ ಆ್ಯಕ್ಟಿಂಗ್ ಬರ್ದಿರೋ ಥರ ಮಾಡೋದು ತುಂಬಾ ಕಷ್ಟ. ನನಗೇನು ಆ್ಯಕ್ಟಿಂಗೇ ಬರಲ್ಲ ಅನ್ನೋ ರೀತಿ ಆ್ಯಕ್ಟ್ ಮಾಡೋದಿದೆಯಲ್ಲ, ದಟ್ ಇಸ್ ಅನ್ ಆ್ಯಕ್ಟರ್. ಮಾಸ್ಟರ್, ನಿಮ್ಮ ಟೈಮಿಂಗ್ ಅಮೇಝಿಂಗ್. ಮಜಾ ಭಾರತ ವೇದಿಕೆಗೆ ಇನ್ನಷ್ಟು ಕಳೆ ಹೆಚ್ಚಾಯಿತು ನಿಮ್ಮ ಆ್ಯಕ್ಟಿಂಗಿಂದ. ಐ ಆಮ್ ಸೋ ಹ್ಯಾಪಿ. ಸೂಪರ್. ಎಸ್, ಈಗ ಪೂಜಾ ಗಾಂಧಿ ಅವ್ರು ನಗ್ತಾ ಇದ್ದಿದ್ದು ಇವ್ರ ಜೋಕ್ಗಿಂತ ಜಾಸ್ತಿ ನಂಗೆ ಅದೇ ನಗು ಬರ್ತಾ ಇತ್ತು. ಏನ್ ಸಖತ್ತಾಗಿ ನಗ್ತಾ ಇದ್ರು ಅವರು. ಐ ಥಿಂಕ್ ಅಮೇಝಿಂಗ್. ಫಸ್ಟ್ ಆಫ್ ಆಲ್ ಈ ಮಹಾರಾಜ ನನಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ಏನಿದೆ ಗೊತ್ತಾ, ಅವ್ರು ಆ್ಯಕ್ಚುಲಿ ಡೈಲಾಗ್ ನನಗೆ ಕೆಲವು ಸತಿ ನಾನು ಮಿಸ್ ಮಾಡಿದೆ, ನನಗೆ ಅರ್ಥ ಆಗಲಿಲ್ಲ. ಆದರೂ ಕೂಡ ಅವ್ರ ಬಾಡಿ ಲ್ಯಾಂಗ್ವೇಜ್ ಇತ್ತಲ್ವಾ, ಇಟ್ ವಾಸ್ ಕನ್ವೇಯಿಂಗ್ ಎವ್ರಿಥಿಂಗ್. ಸೊ ಐ ಥಿಂಕ್ ಇಟ್ ವಾಸ್ ಅಮೇಝಿಂಗ್ ಆ್ಯಂಡ್ ಫ್ಯಾಂಟಾಸ್ಟಿಕ್. ಪೂಜಾ ಗಾಂಧಿ ಅವರು ಇವತ್ತು ಸ್ಪೆಷಲ್ ಆಗಿ ಈ ಆಕ್ಟ್ ನೋಡಿ ಎಂಜಾಯ್ ಮಾಡಿದ್ದಾರೆ. ಸೊ ಪೂಜಾ ಗಾಂಧಿ ಅವರಿಗೆ ಈ ಆಕ್ಟ್ ಅಲ್ಲಿರುವಂತ ಕೆಲವು ಡೈಲಾಗ್ಸ್ ಹೇಳ್ತೀವಿ, ನಿಮ್ಮ ಬಾಯಲ್ಲಿ ನಮಗೆ ಕೇಳಕ್ ಇಷ್ಟ. ಅದು ಓ ಗಾಡ್, ಫಸ್ಟ್ ಒಂದೆರಡು ಸೆಂಟೆನ್ಸ್ ಅಷ್ಟೇ. ದೃಷ್ಟ ದುಗ್ಗುಡ ಮಹಾರಾಜ. ಕಟ್ಟು ಕಥೆಯಲ್ಲಿ ಕಟ್ಟಿ ಕುಟ್ಟಿ ಹಾಕುವವರು ಯಾರು? ಕಟ್ಟು ಕಥೆಯಲ್ಲಿ ಸೇಮ್ ನನ್ನಂಗೆ ಆಯ್ತು. ಕಟ್ಟು ಕಥೆಯನ್ನು ಕಟ್ಟಿ ಕುಟ್ಟಿ ಹಾಕುವವರು ಯಾರು? ಕತ್ತು ಕಟೆಯನ್ನು ಕಟ್ಟಿ ಯಾರು? ಕಟ್ಟು ಕಥೆಯನ್ನು ಕಟ್ಟಿ ಕುಟ್ಟಿ ಹಾಕುವವರು ಯಾರು? ಕತ್ತು ಕಟೆಯನ್ನು ಕಟ್ಟಿ ಹುಟ್ಟಿ ಬಂದಿರೋ ಯಾರು?
ಹುಟ್ಟಿ ಬಂದಿರೋರು ಯಾರು? ಸರಿ ನಿರಂಜನ್ ಸರ್, ಸರಿ ಈಗ ಗೊತ್ತಾಯ್ತು ಈಗ ಗೊತ್ತಾಯ್ತು ಅವ್ರು ಸ್ಕ್ರಿಪ್ಟ್ ಮಾಡುವಾಗ ಇವರೇ ಇನ್ಸ್ಪಿರೇಷನ್. ಅಲ್ವೇನ್ರಿ? ವೆಲ್ ಟ್ರೈಡ್ ಸೀರಿಯಸ್ ವೆಲ್ ಟ್ರೈಡ್. ಬಟ್ ಈಗ ನಿಜವಾದ ರಾಜ ನಡಿಗೆಯನ್ನ ಈಗ ನಮ್ಮ ಪೂಜಾ ಗಾಂಧಿ ಅವರು ಹಾಗೂ ಜಡ್ಜಸ್ ತೋರಿಸ್ತಾರೆ. ನಿಜವಾದ ರಾಜ ನಡಿಗೆ ಹೇಗಿರುತ್ತೆ ಅಂತ. ಆಕ್ರಿ ಮ್ಯೂಸಿಕ್ ದಯವಿಟ್ಟು ವೇದಿಕೆ ಮೇಲೆ ಬರ್ಬೇಕು. ಬನ್ನಿ. ಓಕೆ ಮ್ಯೂಸಿಕ್. ಈಗ ನಮ್ಮ ರಾಜಾದಿರಾಜ ಮಾರ್ತಾಂಡ ತೇಜ ಮಜಾ ಭಾರತದ ಜಡ್ಜ್ ಆಗಿರುವಂತಹ ನಾರಾಯಣ್ ಸರ್ ಅವ್ರು ನೋಡಿದ್ರೆ ಹೆಂಗಿರುತ್ತೆ ನೋಡೋಣ. ಎಸ್ ಮ್ಯೂಸಿಕ್. ಸೊ ಶ್ರುತಿ ಮೇಡಮ್ ಅವರು ಮಹಾರಾಣಿ ತರ ಹೆಂಗ್ ಬರ್ತಾರೆ, ಮಹಾರಾಜನ್ ತರ ಹೆಂಗ್ ಬರ್ತಾರೆ ನೋಡೋಣ. ಮ್ಯೂಸಿಕ್. ಸೂಪರ್ ಆಗಿ ನಡೆದಿದ್ದಾರೆ. ರಾಜ ನಡಿಗೆ ಅದ್ಭುತವಾಗಿತ್ತು. ಅದೇ ರಾಜ ಗಾಂಭೀರ್ಯದಲ್ಲಿ ನಿಮ್ಮ ರಾಜ ಸಿಂಹಾಸನವನ್ನು ಅಲಂಕರಿಸಿ. ಧನ್ಯವಾದಗಳು ಸರ್. ಇನ್ನ ಜಾಸ್ತಿ ನಗೋಕ್ಕಾಗಲ್ಲ, ನಮ್ಮ ಕೈ ಶಕ್ತಿನೇ ಇಲ್ಲ. ನಮ್ಗೆ ಒಂದು ಸ್ವಲ್ಪ ರೆಸ್ಟ್ ತಗೊಬೇಕು. ನೀವು ಸ್ವಲ್ಪ ರೆಸ್ಟ್ ತಗೊಳ್ಳಿ, ನೆಮ್ಮದಿಯಾಗಿರಿ. ನೆಕ್ಸ್ಟ್ ಟೈಮ್ ಇದು ರಾಪ್ಪನಾಗಿ ಮಾಡಿ ಹೇಳ್ತೀನಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ನಿರಂಜನ್, ಎಸ್, ಮುಂದಿನ ತಂಡನ ಕರಿಬೇಕು. ಯಾಕಂದ್ರೆ ಮಶ್ಗಿರಿ ಟೀಮ್ ಈಗಾಗಲೇ ಸೂಪರ್ ಡೂಪರ್ ಆಗಿ ನಗ್ಸಿ ಎಲ್ಲರಿಗೂ ಬಿಚ್ಚಿ ಎಲ್ಲ ಮಾಡಿ. ಯಾರು ನೀವು? ನಾನ್ ಯಾರು ಅಂತ ಗೊತ್ತಾಗ್ಲಿಲ್ವಾ? ಗೊತ್ತಾಗ್ಲಿಲ್ಲ, ಹೇಳಿ. ನಮಸ್ತೆ. ನಮಸ್ಕಾರ. ನನಗೆ ಗೊತ್ತಾಗೋಯ್ತು ಯಾರು? ನಿರಂಜನ್ಗೆ ಆಲ್ಟರ್ನೇಟಿವ್. ಹಂಗ ದಯವಿಟ್ಟು ಬನ್ನಿ, Yes, yes. ಕಾರ್ಯಕ್ರಮ ನಡೆಸ್ಕೊಂಡು ನಾವು ಹೋಗಿ ಬರ್ತೀನಿ. ಓಕೆ, ಬನ್ನಿ. ಥ್ಯಾಂಕ್ ಯು. ನೀವೊಬ್ಬರೇ ಬನ್ನಿ, ದಯವಿಟ್ಟು ಬನ್ನಿ. ಯಾ ಹುಷಾರ್, ಎಡುತ್ತೀರಾ? ಓಕೆ, ಹುಷಾರ. ಬನ್ನಿ. ನಾನು ಇಲ್ಲಿ ಯಾಕೆ ಬಂದಿದ್ದೀನಿ ಗೊತ್ತಾ? ಪೂಜಾ ಮೇಡಮು ನನ್ನ ಸ್ಟೋರಿ ಕೇಳ್ತೀನಿ ಅಂತ ಹೇಳಿದ್ರು. ಅವರು ಎಲ್ಲೇ ಇದ್ರು ನಾನು ಅವ್ರನ್ನ ಹುಡುಕೊಂಡು ಇಲ್ಲಿಗೆ ಬಂದಿದ್ದೀನಿ. ಮೇಡಮ್ ಪ್ಲೀಸ್ ನನ್ನ ಕತೆ ಕೇಳಲೇಬೇಕು. ಪ್ಲೀಸ್ ಬನ್ನಿ. ಹಲೋ, ಸೋಫಾ ತರ್ಸ್ರಪ್ಪ, ಸೋಫಾ. ಮೇಡಮ್, ಈಗ ಎಲ್ಲಿಂದ ಸ್ಟಾರ್ಟ್ ಮಾಡೋಣ? ಶುರುವಿಂದಾನೇ ಸ್ಟಾರ್ಟ್ ಮಾಡ್ತಿರಲ್ವಾ? ಓಕೆ ಮೇಡಮ್, ಅಷ್ಟು ನನ್ನ ಹೆಸರು ಏನಾದರೂ ಹೇಳಿಬಿಟ್ರೆ, ಯಾಕೆಂದರೆ ನಾನು ಮುಂದೆ ಹೀರೋ ಆದಾಗ ನನ್ನ ಹೆಸರು ಬರ್ತಾ ಇರಬೇಕಲ್ಲ, ಹೇಳ್ತಾ ಇರಬೇಕಲ್ವ ಈ ಕಥೆಯಲ್ಲಿ. ನಿಮ್ಮ ಸ್ಟೈಲ್ ಸ್ವಲ್ಪ ದೇವನಂತ ಇದೆ ಆ್ಯಕ್ಚುಲಿ. ಓಕೆ, ದೇವ್ ಅಂತಾನೆ ಇಟ್ಕೊಳ್ಳೋಣ ಸರ್. ದೇವ್ ಅಂತ ಇಟ್ಕೊಡೋಣ. ದೇವ್ಗೆ ಅದಕ್ಕೆ ನಮ್ಮ ಪಿಕ್ಚರ್ ಹಿಟ್ ಆದ ತಕ್ಷಣ ಒಂದು ಇದು ಬರುತ್ತಲ್ಲ, ಫ್ಲಾಪ್ ಸ್ಟಾರ್. ಓ ಮ್ಯಾನ್, ಸೂಪರ್ ಸೂಪರ್. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಮೇಡಮ್, ಕತೆ ಹೇಗೆ ಅಂದರೆ, ಫಸ್ಟ್ ನಮ್ಮ ಹೀರೋ ಅಂದರೆ ನಾನು ಒಂದು ಹಳ್ಳಿಲಿ ಇರ್ತೀನಿ. ಒಂದು ದೊಡ್ಡ ಬಿಗ್ ಬಡ್ಜೆಟ್ ಜಾತ್ರೆ ನಡೀತಾ ಇರುತ್ತೆ. ಹೀರೋ ದೇವಿ ಕಡೆಯಿಂದ ಬರ್ತಾ ಇರ್ತಾನೆ. ಆ ಕಡೆಯಿಂದ ನಮ್ಮ ಹೀರೋಯಿನ್, ಒಪ್ಪಿದ್ರೆ ನೀವು, ಹೀರೋಯಿನ್ಗೆ ಆ ಟೈಮಲ್ಲಿ ಹೀರೋದೊಂದು ತಾಯ್ತಾ ಹೀರೋಯಿನ್ ಕೈಗೆ ಸಿಗುತ್ತೆ. ವಾಟ್ ಇಸ್ ತಾಯ್ತಾ? ಕೈಗೆ ಒಂದು ದೇವ್ರದ್ದು, ಒಂದು ದೇವ್ರ ಇದರಲ್ಲಿ ಶಕ್ತಿ ಬರಲಿ ಅಥವಾ. ಸೊ ನೀವೇ ಡೈರೆಕ್ಟ್ ಮಾಡ್ತೀರಾ? ಓ ಮ್ಯಾನ್ ಮ್ಯಾನ್ ಮ್ಯಾನ್, ನನ್ನ ಟೋಪಿ ನೋಡಿದ ತಕ್ಷಣ ಗೊತ್ತಾಗೋಯ್ತಾ ಮೇಡಮ್ ನಾನೇ ಡೈರೆಕ್ಟ್ ಮಾಡೋದು ಅಂತ? ನನಗೆ ಟೋಪಿ ಹಾಕ್ತೀರಾ? ಇಲ್ಲ ಮೇಡಮ್, ನನ್ನ ಎಕ್ಸ್ಪೀರಿಯನ್ಸ್ ಹೇಳ ಮೇಡಮ್. ಹೇಳಿ. ನನಗೆ ಏನ್ ಅನ್ಸುತ್ತೋ ಅದನ್ನ ಡೈರೆಕ್ಟ್ ಆಗಿ ಹೇಳ್ತೀನಿ ಮೇಡಮ್. ಅದಕ್ಕೆ ನಾನು ಡೈರೆಕ್ಟ್. ಓಕೆನಾ? ಅಮೇಜಿಂಗ್, ವಾವ್. ಥ್ಯಾಂಕ್ ಯು. ಆಕ್ಟಿಂಗ್ ನೀವೇ ಮಾಡ್ತೀರಾ? ನಿಮಗೆ ನಾನಲ್ದೆ ಇನ್ಯಾರು ಮಾಡಬಹುದು ಮೇಡಮ್? ಫ್ಲಾಪ್ ಸ್ಟಾರ್ ದೇವಾನಂದ್. ಮ್ಯೂಸಿಕ್ ಇಲ್ಲಿಂದ ಮಾಡ್ತೀನಿ ಮೇಡಮ್, ಹೃದಯದಿಂದ ಮಾಡ್ತೀನಿ. ಸರಿ, ಫೈಟ್ ಯಾರು ಮಾಡ್ತಾರೆ? ಆಕ್ಷನ್. ಎಸ್, ಈ ಸಿನಿಮಾಗೆ ನಾನೇ ಡೈರೆಕ್ಟರ್, ಸ್ಕ್ರಿಪ್ಟ್ ರೈಟರ್, ಮ್ಯೂಸಿಕ್ ಡೈರೆಕ್ಟರ್, ಫೈಟ್ ಮಾಸ್ಟರ್, ಸಿನಿಮಾಟೋಗ್ರಾಫರ್. ಸಿನಿಮಾಟೋಗ್ರಾಫರ್ ನೀವೇನಾ? ಎಸ್ ಮೇಡಮ್, ಅಲ್ಲಿ ಶಾರ್ಟ್ ಇಡ್ತೀನಿ, ಇಲ್ಲಿ ಓಡ್ ಬಂದು ಆಕ್ಟ್ ಮಾಡ್ತೀನಿ. ಆದ್ರೆ
ಆದ್ರೆ ಹೀರೋಯಿನ್ ಮಾತ್ರ ನೀವೇ ಮೇಡಮ್, ನೀವೇ. ದೇವರೇ ನನ್ಗೆ ಯಾಕೆಂತ ಶಿಕ್ಷೆ ಕೊಡ್ತಾ ಇದೀಯಾ? ಮೇಡಮ್ ಈಗ ಬೇರೆಯವರೆಲ್ಲ ಹೇಳ್ತಾರೆ ನಮ್ಮ ಕತೆ ಡಿಫ್ರೆಂಟ್ ಆಗಿದೆ, ನಾವು ಬೇರೆ ಲೊಕೇಶನ್ ಹೋಗ್ತೀವಿ, ಬೇರೆ ಕಂಟ್ರೀಸ್ಗೆ ಹೋಗ್ತೀವಿ ಅಂತ. ಆದ್ರೆ ನಾನು ಎಂತ ಲೊಕೇಶನ್ ಪ್ಲಾನ್ ಮಾಡಿದ್ದೀನಿ ಅಂದ್ರೆ ಮಂಗಳೂರು, ಮಲ್ಪೆ, ಸಮುದ್ರದ ಸೆಟ್ಟು. ಸಮುದ್ರದ್ದು ಸೆಟ್ ಹೆಂಗ್ ಹಾಕ್ತೀರಾ? ಎಸ್ ಮೇಡಮ್, ಇದೇ ಪಾಯಿಂಟ್ ನಾನು ಕಾಯ್ತಾ ಇದ್ದೆ. ಸೂಪರ್ ಮೇಡಮ್, ಅದಕ್ಕೆ ನೀವು ನನ್ನ ಪಿಕ್ಚರ್ ಹೀರೋಯಿನ್ ಆಗ್ಬೇಕು. ನೋಡಿ ಮೇಡಮ್, ಸಮುದ್ರನೇ ಹೋಗಿ ಮಾಡಿಸಿದ್ರೆ ಆ ನೀರೇನಾದ್ರು ನಿಮ್ಮ ಮುಖಕ್ಕೆ ಬಿದ್ದು ಸಾಲ್ಟ್ ವಾಟರ್ ಇಂದ ನಿಮ್ಮ ಥ್ರೋಟ್ ಇನ್ಫೆಕ್ಷನ್ ಆಗೋದ್ರೆ, ಮಂಗಳೂರಲ್ಲಿ ಅದೇ ವೆದರ್ ಅಲ್ಲಿ ಆ ಸಮುದ್ರದ ಪಕ್ಕ ಇನ್ನೊಂದು ಮಿನರಲ್ ವಾಟರ್ ಸೆಟ್ ಹಾಕಿಸ್ತೀನಿ ಮೇಡಮ್, ಮಿನರಲ್ ವಾಟರ್ ಸೆಟ್ ಹಾಕಿಸ್ತೀನಿ. ನೀವು ನೀರು ಎಷ್ಟು ಬೇಕಾದ್ರೂ ಕುಡಿಬಹುದು, ಓಡು ಬರ್ಬಹುದು, ಸಾಂಗು ಕಂಪ್ಲೀಟ್ ಆಗತ್ತೆ, ನಮ್ಮ ಸಿನಿಮಾನು ಮುಗಿಯತ್ತೆ, ಸೂಪರ್ ಹಿಟ್ ಆಗತ್ತೆ ಮೇಡಮ್. ನೀವೊಬ್ರೆ ನೋಡ್ತೀರಾ ಸಿನಿಮಾನ? ಹೇಳ್ಬೇಡಿ ಮೇಡಮ್, ಹಾಗೆ ಹೇಳ್ಬೇಡಿ ಮೇಡಮ್. ಇಷ್ಟೆಲ್ಲ ಹೇಳಿದ್ದೀನಿ, ನೀವು ನನ್ನ ಸಿನಿಮಾ ಮಾಡ್ತಿರೋ ಇಲ್ವೋ ಪ್ಲೀಸ್ ಹೇಳ್ಬಿಡಿ. ನಿಮ್ಮಲ್ಲಿ ತುಂಬಾ ಟ್ಯಾಲೆಂಟ್ ಇದೆ. ಓಕೆ, ಥ್ಯಾಂಕ್ ಯು ಮೇಡಮ್. ತುಂಬಾ ಟ್ಯಾಲೆಂಟ್ ಇದೆ. ಬಟ್ ಯೋಗರಾಜ್ ಭಟ್ ಅವ್ರ ಹತ್ರ ಹೋಗಿ ಫಸ್ಟ್ ನೀವು ಸ್ವಲ್ಪ ಇನ್ಸ್ಪಿರೇಷನ್ ತಗೊಡಿ ಅವರಿಂದ. ಮೇಡಮ್ ಆಯ್ತು ಬಿಡಿ ಮೇಡಮ್, ಇನ್ನೊಂದು ಕತೆ ಹೇಳ್ತೀನಿ. ಬೇಡಪ್ಪ, ಮತ್ತೊಂದು ಕತೆ ಹೇಳ್ತೀನಿ. ನೋ, ಏನಿದೆ ಗೊತ್ತಾ? ಕಾಮಿಡಿ, ನೋ, ಥ್ರಿಲ್ಲರ್. ಬೇಡವೇ ಬೇಡ, ನನಗೆ ಭಯ ಆಗುತ್ತೆ, ನಿದ್ದೆ ಬರೋಣ. ಸರ್ ಹಾರರ್ ಸಬ್ಜೆಕ್ಟ್ ಹೇಳ ಸರ್. ಹಾರರ್ ಅಂದ್ರೆ ನನಗೆ ನಿಜವಾಗ್ಲೂ ನಾನು ಇಲ್ಲಿಂದ ಈಗ ಓಡ್ಬಿಡ್ತೀನಿ, ಓಡೋಗ್ತೀನಿ. ಮೇಡಮ್ ಹಾಗೆ ನೀವೇ ಒಂದು ಸ್ಟೋರಿ ಕೊಡಿ ಮೇಡಮ್. ಹೋಗ್ಲಿ, ನೀವೇ ಒಂದು ಸ್ಟೋರಿ ಹೇಳಿ ಮೇಡಮ್, ನಾನು ರೆಡಿ, ನಾನು ಆಕ್ಟ್ ಮಾಡ್ತೀನಿ ಮೇಡಮ್. ನಾನು ಏನು ಮಾತಾಡಲ್ಲ, ಹೇಳಿ ಮೇಡಮ್ ನೀವೇ. ನಾನು ಒಂದು ಸಿಚುವೇಶನ್ ಹೇಳ್ತೀನಿ, ಓಕೆನಾ? ಎಸ್, ನೀವೊಂದು ಕೆಲಸ ಮಾಡಿ ಈಗ. ಹೇಳಿ ಮೇಡಮ್, ನೀವು ಏನು ಕೆಲಸ ಹೇಳಿದ್ರು ಮಾಡ್ತೀನಿ, ಈಗಲೇ ಮಾಡ್ತೀನಿ, ಇಲ್ಲೇ ಮಾಡ್ತೀನಿ, ಹೇಳಿ ಮೇಡಮ್. ಬಾಗಿಲು ಕಾಣಿಸ್ತಾ ಇದೆ ಅಲ್ವಾ? ಫುಲ್ ಸ್ಪೀಡಲ್ಲಿ ಓಡೋಗಿ ಹೋಗಿ ಸ್ಟ್ರೇಟ್ ಆಚೆ ಹೋಗ್ತಾ ಇರಿ, ವಾಪಸ್ ಬರಬೇಡಿ, ಸ್ಟ್ರೇಟ್ ಹೋಗ್ತಾ ಇರಿ. ಅಲ್ಲಿ ಒಂದು ಬಸ್ ಸ್ಟಾಪ್ ಸಿಗುತ್ತೆ, ಅಲ್ಲಿ ಒಂದು ಬಸ್ ಇರುತ್ತೆ. ಈಗ ಆ ಬಸ್ ಎಲ್ಲೋ ಹೋಗ್ತಾ ಇದೆ, ಅದರಲ್ಲಿ ಕೂತ್ಕೊಂಡು ಹೋಗ್ತಾ ಇರಿ ಅಷ್ಟೇ. ಆಮೇಲೆ ಮೇಡಮ್, ಆಮೇಲೆ ಬರಬೇಡಿ ವಾಪಸ್, ನನಗೆ ಕ್ಷಮಿಸಿ. ಮೇಡಮ್ ನಮ್ಮ ಕತೆ ಏನಾಯ್ತು ಮೇಡಮ್? ಹೇಳಿದ್ರಲ್ಲ ಪೂಜಾ. ಏನ್ ಮಾಡ್ತಾ ಇದ್ದೀರಾ ನೀವು? ಇಲ್ಲಿ ನಾವು ಶೋ ನಡೆಸೋಣ ಅಂತ ಬಂದಿದ್ದೀವಿ, ನೀವು ಏನ್ ಮಾಡ್ತಾ ಇದ್ದೀರಾ? ಅಪ್ಪ ಭೂತಾಯಿನ ಮಗ ಬಾಗುರು ಇಲ್ಲಿ, ಬೇಡ ಬಾಗುರು ಇಲ್ಲಿ. ನಾನು ಹೀರೋ ಆಗ್ಬೇಕು ಅಂತ ಬಂದಿದ್ದೀನಿ. ಪರವಾಗಿಲ್ಲ, ಗೊತ್ತಾಗತ್ತೆ. ಪಾಪ ಬಾಗುರು ಇಲ್ಲಿ. ಸರ್ ಒಂದು ಕತೆ ಹೇಳ್ತಾರೆ ಮೇಡಮ್. ಪ್ಲೀಸ್ ಮೇಡಮ್. ಮೇಡಮ್ ಸಾರಿ ಪೂಜಾ, ದೇವರಣಿಗೂ ನಮಗೂ ಐಡಿಯಾ ಇರಲಿಲ್ಲ, ಅವ್ರು ಇಷ್ಟೊಂದು ಹಿಂಗೆಲ್ಲ ತಲೆ ತಿಂತಾರೆ ಅಂತ ಐಡಿಯಾ ಇರಲಿಲ್ಲ. ವಿ ಆರ್ ರಿಯಲಿ ಸಾರಿ. ಶೋ ಮುಂದುವರ್ಸೋಣ ಪ್ಲೀಸ್, ದಯವಿಟ್ಟು. ಏನ್ ಮಾಡಿದ್ನಮ್ಮ ಮನುಷ್ಯ, ಅಯ್ಯೋ ರಾಮ. ಭವಿಷ್ಯ ಹೇಳ್ತೀನಿ, ಕೈ ತೋರಿಸ್ತೀನಿ. ಮೊದ್ಲು ನಿನ್ ಭವಿಷ್ಯ ನೋಡ್ಕೊಳೆ, ನನ್ ಭವಿಷ್ಯ ಆಮೇಲೆ ಇರ್ಲಿ. ಬಟ್ ನನ್ ಭವಿಷ್ಯ ಬಿಡು, ನಿನ್ ಸಹವಾಸ ಮಾಡಾದ್ಮೇಲೆ ಇನ್ನೆಲ್ಲಿರುತ್ತೆ ಭವಿಷ್ಯ? ಚೆನ್ನಾಗಿ ಹೇಳಿದೆ, ನಿನಗಿದೆಯೋ ಇಲ್ವೋ? ಇಲ್ಲಿ ಒಬ್ಬ ರಾಜಕಾರಣಿ ಇಬ್ಬಿಬ್ರ ಹತ್ರ ಭವಿಷ್ಯ ಕೇಳ್ತಾ ಇದ್ದಾನೆ. ಒಬ್ಬರ ಹತ್ರ ವಿಳ್ಯದೆಲೆ, ಇನ್ನೊಬ್ರ ಹತ್ರ ಕಂಪ್ಯೂಟ್ರು. ಯಾರ ಭವಿಷ್ಯ ನಿಜ ಆಗುತ್ತೋ, ಯಾರ ಭವಿಷ್ಯ ಸುಳ್ಳಾಗುತ್ತೋ ನೋಡೇ ಬೋಣ. ಸೊ ಈಗ ಆ ಭವಿಷ್ಯ ಹೇಳೋರ್ನ ವೇದಿಕೆ ಮೇಲೆ ಕರೆದ್ಬೋಣ. ಸೊ ಪ್ಲೀಸ್ ವೆಲ್ಕಮ್ ಪ್ರಶಂಸಾ ಟೀಮ್ ಆನ್ ಸ್ಟೇಜ್. ಜೀವನ ಟಾನಿಕ್ ಹಾಕ್ಲಿ ಕುಡಿಯೋ ಮುಂಚೆ ಅಲ್ಲಾಡ್ಸು. ಅಯ್ಯೋ, ನಾನು ಟಿವಿಯಲ್ಲಿ ಯೋಗ ಮಾಡುವವರನ್ನು ನೋಡಿದ್ದೀನಿ ತುಂಬಾ, ಆದ್ರೆ ಲೈವ್ ಆಗಿ ನೋಡುದು ಇದೇ ಫಸ್ಟ್ ಟೈಮ್. ನೀವು ಇಷ್ಟು ದೊಡ್ಡ ಜೀವ ಹಿಡ್ಕೊಂಡು ಆ ಕಾಲನ್ನು ನಿಮ್ಮ ಕುತ್ತಿಗೆಗೆ ಸುತ್ತಾಕ್ತಿದ್ದೀರಲ್ಲ, ಅದನ್ನು ನೀವು ಒಬ್ಬರಿಂದೆಲ್ಲ ಆಗತ್ತೆ, 2 ಜನ ಇರುವುದರಲ್ಲಿ ಗೊತ್ತಾಗುದಿಲ್ಲ ಅಷ್ಟೇ. ಅಂದ್ರೆ ನನ್ನ ತಲೆ ಕೆಳಗೆ ಹೋಗುದಿಲ್ಲ, ಅವರದ್ದು ಕಾಲ ಮೇಲೆ ಬರುದಿಲ್ಲ. ಹಾಗೆ ಇಬ್ಬರು ಒಟ್ಟಾಗಿ ಒಂದು ಯೋಗ ಮಾಡಿ ಆಚೆ ಈಚೆ ಹೋಗೋ ಜನರನ್ನು ಎಳೆದುಕೊಳ್ಳುದು. ಅಂದಾಗಿ ನೀವು? ನಂದು ಕಂಪ್ಯೂಟರ್ ಜ್ಯೋತಿಷ್ಯ, ಅವಂದದೇ ಪುರಾತನ ಕಾಲದ್ದು. ಅಯ್ಯೋ, ನಾನ್ ಜೀವನ
ಜೀವನದಲ್ಲಿ ಮೊದಲನೇ ಸರ್ತಿ ನೋಡುದು ಒಂದು ಜ್ಯೋತಿಷಿ ಪಾನ್ ಬೀಡೋ ಸ್ಟಾಲ್ ಹಾಕಿದ್ದು. ರೀ ನನ್ಗೊಂದು ಸ್ವೀಟ್ ಬೀಡ ಹಾಕಿ. ಏನು ಬಾರ್ನ ಹೊರಗೆ ನಿಂತ್ಕೊಂಡು ನಾನೇನು ಪಾನ್ ಬೀಡ ಮಾರವನ? ನಂದು ಪುರಾತನ ಕಾಲದ ಜ್ಯೋತಿಷ್ಯ. ನಾನು ಈ ನಮ್ಮ ತಾಂಬೂಲದಲ್ಲಿ ನೋಡಿ ಮುಂದೆ ಆಗೋದು ಹಿಂದೆ ಹೋಗುದು ಎಲ್ಲ ನೋಡ್ತೇನೆ. ಒಂದು ವಿಷಯ ನೋಡಿ, ಅಲ್ಲೇ ಜಸ್ಟ್ ಜೂಮ್ ಮಾಡಿ ನೋಡುವ. ನೋಡಿ ಕಾಣ್ತಾ ಇದೆಯಾ? ಒಂದೆರಡು ಕಟ್ಟುಗಳು ನೀರಲ್ಲಿ ತೇಲ್ತಾ ಇದೆ. ಅಂದ್ರೆ ಈ ಕಪ್ಪು ಹಣಗಳನ್ನು ಯಾರೋ ಒಂದು ನದಿಯಲ್ಲಿ ಬಿಸಾಡಿದ್ದಾರೆ. ಈಗ ನಮ್ಮ ಗೌರ್ಮೆಂಟ್ನವರು ಈ ನದಿಯಲ್ಲಿ ಬಿದ್ದ ಕಪ್ಪು ಹಣವನ್ನು ಹುಡುಕುವ ಕಾಂಟ್ರಾಕ್ಟ್ ನನ್ಗೆ ಕೊಟ್ಟಿದ್ದಾರೆ. ಹಾಗೆ ನಾನು ಹುಡುಕ್ತಾ ಇದ್ದೇನೆ ಜೂಮ್ ಮಾಡಿ. ಹೌದಾ? ಹಣೆ ಬರೋಣ ಯಾವೊಂದು ಅವನ ಮನೆಯದ್ದು ಕೋಳಿ ತಪ್ಪಿಸ್ಕೊಂಡು 4 ದಿವಸ ಆಯ್ತು. ಅದನ್ನು ಹುಡುಕ್ಲಿಕ್ಕೆ ಅವನಿಗೆ ಆಗ್ಲಿಲ್ಲ. ಇಷ್ಟು ಸಣ್ಣ ವೀಳ್ಯದೆಲೆಯಲ್ಲಿ ಕಪ್ಪು ಹಣವನ್ನು ಹುಡುಕ್ತಾ ಇದ್ದಾನೆ ಅವ. ಅವರು ಕೇಳದ ಜ್ಯೋತಿಷ್ಯರು, ಭಯಂಕರ ಪವರ್ಫುಲ್ ಇರ್ತಾರೆ. ಏನ್ ಕೇಳದವ? ಅವನ ಹಣೆ ಬರ ಗೊತ್ತಿತ್ತ? ಏನು? ಅವನ್ ಲಾಡ್ಜ್ ಅಲ್ಲಿ ಕುತ್ಕೊಂಡು ಭವಿಷ್ಯ ಹೇಳುದು. ಹಾ, ಒಂದಿನ ಈಗ ಪೇಪರ್ ಅಲ್ಲಿ ಆಡ್ ಕೊಡುದು, ಇನ್ನು ಮಂಗಳೂರಿನ ಲಾಡ್ಜ್ 101ರಲ್ಲಿ, ಉಡುಪಿಯ ಲಾಡ್ಜ್ 102ರಲ್ಲಿ ಅಂತ. ಹೀಗೆ 2 ಹೆಂಗಸರನ್ನ ಕುತ್ಕೊಂಡು ಸಾಂಬ್ರಾಣಿ ಹೊಗೆ ಹಾಕಿ ಒಮ್ಮೆ ಜ್ಯೋತಿಷ್ಯ ಹೇಳ್ತಾ ಇದ್ದ. ಒಮ್ಮೆಲೆ ಪೊಲೀಸ್ ರೈಡ್ ಆಯ್ತು. ಬಾಚಿ ಎಲ್ಲರನ್ನ ಹಿಡ್ಕೊಂಡು ಹೋದ್ರು. ಮರು ದಿವಸ ಪೇಪರ್ ಅಲ್ಲಿ ಮೇನ್ ಪೇಜ್ ನ್ಯೂಸ್ ಏನಂತ? ನಗರದಲ್ಲಿ ವೇಶ್ಯಾವಾಟಿಕೆ ಜಾಲ ಬಯಲು, 2 ಸ್ಥಳೀಯ ಹುಡುಗಿಯರು, 1 ಕೇರಳ ಮೂಲದ ಆಂಟಿ ಪತ್ತೆ ಅಂತ. ಅದು ಯಾರಿ ಕೇರಳ ಮೂಲದ ಆಂಟಿ? ಇವನೇ. ಅದೇಗೆ? ಅಲ್ಲಿ ಪೊಲೀಸ್ನವ್ರು ರೈಡ್ ಮಾಡುವಾಗ ಈ ಪೇಪರ್ನವರು ಹಿಂದಿನಿಂದ ನಿಂತು ಫೋಟೋ ತೆಗ್ದು ನೋಡಿ, ಇದೇ ಫೋಸ್ ಇವನ ಸೈಡ್ ಜುಟ್ಟು ಮತ್ತೆ ಇದ್ದ ಶಾಲ್ ನೋಡಿ ಅವರು ಕೇರಳ ಮೂಲದ ಆಂಟಿ ಅಂತಲೇ ತಿಳ್ಕೊಂಡದ್ದು. ನನ್ನ ಬಗ್ಗೆ ಹೇಳುವಷ್ಟು ಯೋಗ್ಯತೆ ಇಲ್ಲ ನಿನ್ಗೆ. ಏನು ಜ್ಯೋತಿಷ್ಯನೇ ಅವನು? ಶಿವಾಜಿನಗರ್ ರೋಡ್ ಸೈಡ್ ಅಲ್ಲಿ ಬಾಳೆಹಣ್ಣು ಮಾರ್ತಿದ್ದ. ಯಾರ್ದೋ ಕೈಕಾಲು ಹಿಡಿದು ಒಂದು ಲ್ಯಾಪ್ಟಾಪ್ ತಗೊಂಡು ಬಂದು ಈಗ ಜ್ಯೋತಿಷ್ಯ ಹೇಳುದು ಅದರಲ್ಲಿ. ನಕ್ಕು ಬಿಡುವ ಕೆನ್ನಿಯ ಕಚ್ಚು ಬಿಡುವ ಇಲ್ಲ ತ್ರಾಸಕ್ಕತ್ತಿ. ಏನು ಒಂದು ಜ್ಯೋತಿಷ್ಯನ ಅಲ್ಲ, ಕ್ಲಬ್ ಡ್ಯಾನ್ಸರ್. ಒಂದು ಜ್ಯೋತಿಷ್ಯದ ರಿಂಗ್ ಟೋನ್ ಅದ. ಮೇಡಮ್ ನೋಡಿ, ನನ್ನ ಕಸ್ಟಮರ್ ಫೋನ್ ಮಾಡ್ತಾ ಇದ್ದಾರೆ, ನಾನು ಬಿಸಿ ಇದ್ದೀನಿ ನೋಡಿ. ನಾನು ಲೌಡ್ ಸ್ಪೀಕರ್ ಇರ್ತೀನಿ. ಸರಿ. ಹಲೋ ಹಲೋ, ಯಾರಮ್ಮ? ನಮಸ್ತೆ ಗುರುಜಿ. ಯಾರಮ್ಮ ಇದು? ನಾನ್ ಗುರುಜಿ, ಸುಮತಿ ಮಾತಾಡೋದು. ಸುಮತಿ, ನೀವು ನಮ್ದು ರೆಗ್ಯುಲರ್ ಕಾಲರ್ ಅಲ್ಲ ಸುಮತಿ? ಹೌದು ಗುರುಜಿ. ಸುಮತಿ, ಯಾರ ಬಗ್ಗೆ ಕೇಳಲಿಕ್ಕೆ ಉಂಟಮ್ಮ? ಅದೇ ಗುರುಜಿ, ವನಜ ಅವರ ಬಗ್ಗೆ ಕೇಳೋದಿತ್ತು. ತೋರ್ತುಂಟಮ್ಮ, ಆ ಹುಡುಗಿ ಅಷ್ಟೇನು ಸರಿ ಇಲ್ಲಮ್ಮ. ಅವಳಿಗೆ ಸ್ವಲ್ಪ ಹುಡುಗರ ಸಾಹಸ ಇತ್ತು. ಅವಳನ್ನು ಹೀಗೆ ಬಿಟ್ರೆ ಅವಳ ಅನ್ಯ ಕೋಮಿನ ಹುಡುಗನೊಟ್ಟಿಗೆ ಪರಾರಿ ಆಗೋ ಚಾನ್ಸ್ ಉಂಟಮ್ಮ. ಗುರುಜಿ, ಏನ್ ಮಾತಾಡ್ತಾ ಇದ್ದೀರಾ? ಟ್ರ್ಯಾಕ್ ತಪ್ಪಿ ಮಾತಾಡಿದ್ರೆ ಅಲ್ಲಿಗೆ ಬಂದು ಬಡಿತೀನಿ ನೋಡಿ. ಯಾರೀ ವನಜ? ವನಜ ಅಂದ್ರೆ ನನ್ನ ಮಗಳಲ್ಲ, ನನ್ನ 80 ವರ್ಷದ ತಾಯಿ. ಹಲೋ ಅಮ್ಮ, ಮ್ಯೂಟ್ ಮಾಡಿ ಅಮ್ಮ, ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ ಅಮ್ಮ. ಮ್ಯೂಟ್. ಟಿವಿ ವಾಲ್ಯೂಮ್ ಅಲ್ಲ, ನಿನ್ನ ತಲೆ ಹಿಡಿದು ನಿನ್ನನ್ನೇ ಮ್ಯೂಟ್ ಮಾಡ್ಬೇಕು. ಅಲ್ಲ, ಅವರ 80 ವರ್ಷದ ಅವರ ಅಮ್ಮ ಅಲ್ಲಿ ಕೋಮದಲ್ಲಿದ್ದಾರಂತೆ. ಇವ ಅನ್ಯ ಕೋಮಿನ ಹುಡುಗನೊಟ್ಟಿಗೆ ಪರಾರಿ ಆಗೋ ಚಾನ್ಸ್. ಜಾಸ್ತಿ ಮಾತಾಡ್ಬೇಡ, ಜಾಸ್ತಿ ಮಾತಾಡ್ಬೇಡ. ಓಯ್, ಅವರಿಗೆ ನೀವು ಮರ್ಯಾದೆ ಕೊಡಿ. ಅವರಿಗೆ ಕೊಡದಿದ್ರು ಅವರ ಜುಟ್ಟಿಗಾದ್ರೂ ಮರ್ಯಾದೆ ಕೊಡಿ. ಏನ್ ಜುಟ್ರಿ? ಅವನಿಗೆ ಜುಟ್ಟು ಕಟ್ಟಲಿಕ್ಕೆ ಗೊತ್ತಿತ್ತ? ಅವನು ಮುಸುಮಿಯನ್ನು ನಡುವಿನಲ್ಲಿಟ್ಟು ಅಕ್ಕೆ ಕೂದಲನ್ನು ಸುತ್ತಿ ಮತ್ತೆ ಜುಟ್ಟು ಕಟ್ಟೋದು. ಬೆಳಿಗ್ಗೆ ಇಷ್ಟು ದಪ್ಪ ಇರ್ತದೆ, ಸಂಜೆ ಆಗುವಾಗ ಇಷ್ಟು ಸಣ್ಣದಾಗ್ತದೆ. ಇವ ಮಧ್ಯಾಹ್ನ ಹಸಿವಾದಾಗ ಅರ್ಧ ತಿಂದು ಪುನಃ ಅಲ್ಲಿಗೆ ಇಟ್ಟು ಕಟ್ಟುದವ. ಮೇಡಮ್, ನಿಮ್ಗೆ ಏನಾದ್ರೂ ತೋರಿಸ್ಲಿಕ್ಕಿದ್ರೆ ನನ್ನ ಹತ್ರ ಕೇಳಿ. ಅವನ ಇಲ್ಲಿ ಬನ್ನಿ ಮೇಡಮ್, ನಿಮ್ಮ ಭವಿಷ್ಯ ನಾನು ಹೇಳ್ತೀನಿ ಮೇಡಮ್. ಇಲ್ಲಿ ಕೈ ಇಡಿ ಮೇಡಮ್. ಮೇಡಮ್, ನಿಮ್ಮ ಲೈಫ್ ಫುಲ್ಲು ಅಂಧಕಾರದಲ್ಲಿ ಮುಳುಗಿ ಹೋಗಿದೆ ಮೇಡಮ್. ಫುಲ್ಲು ಕತ್ಲೆ ತುಂಬಿದೆ ಮೇಡಮ್. 1 ಮಿನಿಟ್. ಸುರಿಗೆ ಲ್ಯಾಪ್ಟಾಪ್ ಓಪನ್ ಮಾಡ್ಲಿಕ್ಕೆ ಕಲಿಯ. ಒಂದು ಲ್ಯಾಪ್ಟಾಪ್ ಆನ್ ಮಾಡ್ಲಿಕ್ಕೆ ಗೊತ್ತಿಲ್ಲ, ಅಂಧಕಾರದಲ್ಲಿ ಮುಳುಗಿ ಹೋಗಿದೆ ಅಂತೆ. ಮೇಡಮ್, ಲ್ಯಾಪ್ಟಾಪ್ ಜ್ಯೋತಿಷ್ಯ ಪ್ರಯೋಜನ ಇಲ್ಲ. ಕರೆಂಟ್ ಹೋದ್ರೆ ಎಲ್ಲ ಕತ್ಲೆ. ಆದ್ರೆ ನಮ್ಮ ಈ ತಾಂಬೂಲ ಜ್ಯೋತಿಷ್ಯದಲ್ಲಿ ಆಗಲ್ಲ. ಯಾವಾಗ ಬೇಕಾದ್ರೂ ಎಷ್ಟೊತ್ತಿಗೆ ಬೇಕಾದ್ರೂ ಝೂಮ್ ಮಾಡಿ ನೋಡ್ಬೋದು ನಾವು. ಸರಿ. ಈಗ ನಿಮ್ದು ಏನಾದ್ರೂ ಸಮಸ್ಯೆ ಇದ್ರೆ ನನ್ನ ಹತ್ರ ಹೇಳಿ. ನನ್ನೊಂದು ಸಮಸ್ಯೆ ಇದೆ. ಏನಂದ್ರೆ ನನ್ನೊಂದು ಜಾಗ ಇದೆ, ಅದು ಸೇಲ್ ಆಗ್ತಾನೆ ಇಲ್ಲ. ಅದಕ್ಕೇನಾದ್ರೂ ಒಂದು ಪರಿಹಾರ ಮಾಡಿಕೊಡಿ. ಹೌದಾ? ನಿಮ್ಮ ಜಾಗವನ್ನು ನಿಮ್ಮ ಮನಸ್ಸಿನಲ್ಲಿ ಎಣಿಸ್ಕೊಳ್ಳಿ. ಆಯ್ತು, ಒಂದು ವೇಳೆ ಈಗ ಅಲ್ಲೇ ಒಂಚೂರು ಝೂಮ್ ಮಾಡಿ ನೋಡುವ.
ಅಮ್ಮ ನಿಮ್ಮ ಜಾಗದಲ್ಲಿ ಒಂದು ನದಿ ಹೋಗ್ತಾ ಇದೆಯಾ? ಹೌದು. ಆ ಜಾಗದಲ್ಲಿ ಆ ನದಿಯ ಬದಿಯಲ್ಲಿ ಒಂದು ಕಪ್ಪಿದೇನೋ ಒಂದು ರಾಶಿ ಇದೆ, ಏನಮ್ಮ ಅದು? ಒಂದ್ ನಿಮಿಷ ಏನದು? ಝೂಮ್ ಮಾಡ್ದೆ ನೋಡಿ. ಮೇಡಮ್, ನೀವು ಹಾಗೆ ಒತ್ತಿ ಜೂಮ್ ಮಾಡಬೇಡಿ. ಯಾಕೆ? ಮುಸುಂಬಿ ಜ್ಯೂಸ್ ಆಗ್ತದೆ. ನನ್ನ ಸುದ್ದಿಗೆ ಬರಬೇಡಿ, ನೀನು ಸುಮ್ಮನೆ ಕುತ್ಕೊಳ್ಳಿ. ಮೇಡಮ್, ಕರೆಕ್ಟ್ ಆಗಿ ನೋಡಿ. ಸರಿ. ನಿಮ್ಮ ಜಾಗದಲ್ಲಿ ಒಂದು ನಾಗರಾವಿನ ಸಮಸ್ಯೆ ಇದೆ. ಒಂದು ನಾಗರಾವು ಬುಸುಗುಡುತ್ತಾ ಇದೆ. ಅದ್ಯಾಕೆ ಬುಸುಗುಡ್ತಾ ಇದೆ? ಅದಕ್ಕೆ ಶೀತ ಆಗಿದೆ. ನಾಗರಾವ್ ಬುಸುಗುಟ್ಟದೆ ಮತ್ತೆ ಎಂತ ಬೌ ಬೌ ಅಂತ ಬೊಗಳ್ತದ. ಎಂತ ನಾಗರಾವ್ ಮಿಮಿಕ್ರಿ ಆರ್ಟಿಸ್ಟ್ ಇಲ್ಲಿ. ಕರೆಕ್ಟ್ ನೋಡಿ ಮೇಡಮ್. ಮೇಡಮ್, ನಾಗರಾವ್ ಟೆನ್ಷನ್ ಅಲ್ಲಿ ತಿರುಗ್ತಾ ಇದೆ, ನಾಗರಾವ್ ಟೆನ್ಷನ್ ಅಲ್ಲಿ ತಿರುಗ್ತಾ ಇದೆ. ಅಯ್ಯೋ, ಇವಾಗ ನಾನು ಏನ್ ಮಾಡುದು? ಏನಿಲ್ಲ ಮೇಡಮ್, ಟೆನ್ಷನ್ ಮಾಡಬೇಡಿ. 1 ರೂಪಾಯಿದು ಮಸಾಜ್ ತೈಲ ತಗೊಳ್ಳೋದು. ठंडा ठंडा कूल कूल ಅಯ್ಯ, ನಾಗರಾವ್ ಅಲ್ಲೇ ಮಲಗಿ ಬಿಟ್ಟಿತ್ತು. ಮಲಗಿದಲ್ಲ, ಈ ರೀತಿ ಎಣ್ಣೆ ಹಾಕಿ ಬಡಿದ್ರೆ ನಾಗರಾವ್ ಅಲ್ಲೇ ಕೋಮಕ್ಕೆ ಹೋಗಿದೆ. ಮೇಡಮ್, ನಾನೀಗ ಕೇಳುದು, ನಿಮ್ಮಲ್ಲಿ ಆ ಜಾಗದ ಹತ್ರ ಒಂದು ಹುತ್ತ ಇದೆಯಾ? ಅಯ್ಯೋ, ಏನ್ ಮಹಾಜ್ಞಾನಿಗಳು ನೀವು. ನಿಮ್ಗೆ ಹೋಗಿ ಹೇಗೆ ಗೊತ್ತಾಯ್ತು? ಮತ್ತೆ ನಾಗರಾವ್ ಇರುವಲ್ಲಿ ಹುತ್ತ ಇಲ್ಲದೆ ನಾಗರಾವ್ ಅಂತ ಲಾಡ್ಜ್ ಅಲ್ಲಿ ರೂಮ್ ಮಾಡಿ ಕುತ್ಕೊಳ್ತದ. ಏನ್ ಮಾತಾಡ್ತಿದ್ದೀರಿ ಮೇಡಮ್? ಅವನ್ ಬಿಡಿ ಮೇಡಮ್. ನೀವು ಈಗ ಜಾಗದ ಸಮಸ್ಯೆ ಯಾಕೆ ನೀವು ಜಾಗ ಮಾರುದಾಯ್ತು? ಯಾಕಂದ್ರೆ ನಮ್ಮ ಊರಲ್ಲಿ ನಾನು ಪಂಚಾಯತ್ ಮೆಂಬರ್, ಹಾಗೆ ನಾನು ಇಲೆಕ್ಷನ್ ಗೆ MLA ಓಟಿಗೆ ನಿಲ್ಬೇಕಂತ ಇದ್ದೀನಿ. ಹಾಗೆ ಏನಾದ್ರೂ ಅದಕ್ಕೊಂದು ಪರಿಹಾರ ನೋಡಿ. ಮೇಡಮ್, ಒಂದು ವೇಳೆ ನೀವು ಒಂದು ಪಂಚಾಯತ್ ಎಲೆಕ್ಷನ್ ಇದ್ದವರು MLA ಎಲೆಕ್ಷನ್ ಗೆ ನಿಲ್ಲುವುದಂತಾದ್ರೆ ನೀವು ಆ ಪಕ್ಷ ಈ ಪಕ್ಷದಲ್ಲಿ ನಿಲ್ಲುದು ಬೇಡ. ನೀವು ಒಂದು ಪಕ್ಷೇತರವಾಗಿ ನಿಲ್ಲಿ. ನಿಮಗೊಂದು ಚಿಹ್ನೆ ನಾನು ಸೂಚಿಸ್ತೇನೆ. ನೀವು ಈ ಸರ್ತಿ ಒಂದು ಕುರಿ ಮರಿಯನ್ನು ನಿಮ್ಮ ಚಿಹ್ನೆ ಮಾಡಿ. ಯಾಕೆಂದ್ರೆ ಕುರಿ ಮರಿ ಬದುಕಿರುವಾಗ ಎಲ್ಲ ವೆಜ್ ತಿಂತದೆ, ಆಗ ವೆಜ್ಜಿನವರು ಓಟ್ ಹಾಕ್ತಾರೆ. ಅದನ್ನು ಕಡ್ದ ಮೇಲೆ ನಾನ್ ವೆಜ್ಜಿನವರು ತಿಂದು ಓಟ್ ಹಾಕ್ತಾರೆ. ಹಾಗಾಗಿ ಕುರಿ ಮರಿ ನಿಮ್ಮ ಚಿಹ್ನೆ. ಸರಿ. ಅವನು ಹೇಳಿದ ನೀವು ಚಿಹ್ನೆ ಇಟ್ರೆ ನಿಮ್ಗೆ ತುಂಬಾ ಒಳ್ಳೇದು. ನಿಮ್ಮ ಸಮಾವೇಶಕ್ಕೆ ನಿಮ್ಗೆ ಕಾರ್ಯಕರ್ತರು ಬೇಕಂತಿಲ್ಲ. ಮತ್ತೆ ನಿಮ್ಮ ಎದುರು ಒಂದು 500 ಕುರಿಗಳು ಹೋಗುದು. ಅದರ ಹಿಂದೆ ನೀವು ಒಂದಿಗೆ ಕಂಬಳಿಯನ್ನು ಹಾಕೊಂಡು ಕೈಯಲ್ಲೊಂದು ಕೋಲಿಟ್ಕೊಳ್ಳುದು. ಇಂದು ಈ ಭೂಮಿ ಮ್ಯಾಗೆ ನನ್ನ ನಿಮ್ಮ ತಂದೋರ್ಯಾರು ಬೆಳ್ಳಿ ಮೂಡಿತು ಕೋಳಿ ಕೂಗಿತು, ಬೆಳ್ಳಿ ಮೂಡಿತು ಕೋಳಿ ಕೂಗಿತು. ಅಲ್ಲ, ಅವ ಜ್ಯೋತಿಷ್ಯನ ಅಲ್ಲ, ಕಲಸಿ ಬಾಲ್ಯದಲ್ಲಿ ಮಟನ್ ಸ್ಟಾಲ್ ಅವನು. ಮೇಡಮ್, ಆ ರೀತಿ ಈ ರೀತಿ ನೀವು ಎಲೆಕ್ಷನ್ ಅಲ್ಲಿ ನಿಂತ್ರೆ ನೀವು ವಿನ್ ಆಗುದಿಲ್ಲ. ಮತ್ತೆ ನೀವು ಜನರಿಗೆಲ್ಲ ಆಮಿಷ ಒಡ್ಬೇಕು. ಯಾವ ತರ ಆಮಿಷ ಒಡ್ಬೇಕು? ಯಾವ ತರ? ಇವಾಗ ಎಲೆಕ್ಷನ್ ಬರುವಾಗ ಎದುರಿನ ಪಕ್ಷದವರು ಪುರುಷರಿಗೆಲ್ಲ ಪಂಚೆ ಕೊಡುದು, ಈ ಹೆಂಗಸರಿಗೆಲ್ಲ ಸೀರೆ ಕೊಡುದು. ಸೀರೆ ಕೊಟ್ಟು ಓಟು ತಗೊಳ್ಳೋದು ನಮ್ಮ ಸಂಸ್ಕೃತಿ ಅಲ್ಲ. ದೇವ, ಎಷ್ಟೊಂದು ಒಳ್ಳೆ ಮಾತು ನಿಂದು. ಆಮೇಲೆ ಅದಕ್ಕೆ ನಾನೇನ್ ಮಾಡ್ಬೇಕು? ಎದುರಿನ ಪಕ್ಷದವರು ಹೆಂಗಸರಿಗೆ ಸೀರೆ ಕೊಡುವಾಗ ಅದಕ್ಕೆ ನಾವು ಮ್ಯಾಚಿಂಗ್ ಬ್ಲೌಸ್ ಕೊಡ್ಬೇಕು. ಅವ ಹೇಳುದು ಕರೆಕ್ಟ್. ಮತ್ತೆ ಖಾಲಿ ಸೀರೆ ಕೊಟ್ರೆ ಹೆಂಗಸರು ಮೇಲೆ ಏನು ಆ ಬಾಳೆದೆಲೆ ಸುತ್ತಕೊಳ್ಳುದ. ಆದ್ರೆ ಒಂದು, ನಮ್ಮ ಕಾರ್ಯಕರ್ತರು ಎಲ್ಲ ಮ್ಯಾಚಿಂಗ್ ಬ್ಲೌಸ್ ಕೊಡ್ತಾ ಹೋದ್ರೆ ನಮ್ಮ ಕಾರ್ಯಕರ್ತರ ಅಲ್ಲ ಕಂತಿಗೆ ಸೀರೆ ಸೇಲ್ ಮಾಡೋರು. ಮೇಡಮ್, ಆ ರೀತಿ ಅಲ್ಲ. ಯಾವತ್ತು ನಾವು ಓಟು ತಗೊಳ್ಳುವಾಗ ಸಿಂಪತಿ ಹುಟ್ಟಿಸ್ಬೇಕು. ಸಿಂಪತಿ ಹೇಗೆ? ಈ ಸಿಂಪತಿಯನ್ನು ಹೇಗೆ ಹುಟ್ಟಿಸೋದು? ಒಂದು ವೇಳೆ ನಮ್ಮ ಒಂದು ದೇಶದ ಯಾವುದೇ ಒಂದು ಮೂಲೆಯಲ್ಲಿ ಎಲ್ಲೋ ಕೋಮು ಗಲಭೆಯಾಗಿ ಯಾರ್ದೋ ಒಂದು ತಾಯಿ ಸಾಲ್ತಾಳೆ, ಸತ್ತ ಕೂಡಲೇ ನೀವು ಅವರ ಮನೆಗೆ ಹೋಗ್ಬೇಕು. ಹೋಗಿ ಹೇಳ್ಬೇಕು ಆ ಮಗು ಹತ್ರ, ಅಲ್ಬೇಡಮ್ಮ, ಟೆನ್ಷನ್ ಮಾಡಬೇಡ, ನಿನ್ನ ತಾಯಿಯ ಸ್ಥಾನದಲ್ಲಿ ನಾನಿದ್ದೇನೆ. ಅಥವಾ ನಮ್ಮ ದೇಶದ ಇನ್ನೊಂದು ಎಲ್ಲೋ ಮೂಲೆಯಲ್ಲಿ ಯಾವುದೋ ಒಂದು ರೈತ ಟೆನ್ಷನ್ ಅಲ್ಲಿ ಸಾಲ ಕಟ್ಟಲಿಕ್ಕೆ ಆಗದೆ ಅವ್ರ ಹೆಂಡತಿ ಸುಸೈಡ್ ಮಾಡ್ಕೊಳ್ತಾರೆ. ಆಗ ನೀವು ಇಮಿಡಿಯೇಟ್ ಹೋಗಿ ಹೇಳ್ಬೇಕು, ಟೆನ್ಷನ್ ಮಾಡಬೇಡಿ, ನಿಮ್ಮ ಹೆಂಡತಿ ಸ್ಥಾನದಲ್ಲಿ ನಾನಿದ್ದೇನೆ. ಆಮೇಲೆ ನೆಕ್ಸ್ಟ್ ಅಲ್ಲಿಂದ ಮುಂದೆ ಹೋಗ್ಲಿಕ್ಕೆ ಆಗುದಿಲ್ಲ. ನಿನ್ನ ಹೆಂಡತಿ ಸ್ಥಾನದಲ್ಲಿ ನಾನಿದ್ದೇನೆ ಹೇಳಿದ ಮೇಲೆ ಅವನು ಹೋಗ್ಲಿಕ್ಕೆ ಬಿಡ್ತಾನ? ಅಲ್ಲೇ ಪಾತ್ರೆ ತೊಳಿಬೇಕು, ಅಲ್ಲೇ ಬಿದ್ದು ಸಾಯ್ಬೇಕು. ಓಯ್, ನನ್ಗೆ ಇಲೆಕ್ಷನ್ಗೆ ನಿಲ್ಲಿಗಿರುವುದು ಯಾರ್ಯಾರ ಮನೇಲಿ ಹೆಂಡತಿ ಹಾಕಿ ನಿಲ್ಲಿಕ್ಕಲ್ಲ. ಜನರಿಗೆ ಬೇಗ ಏನಾದ್ರೂ ಮುಟ್ಟುವಂತದ್ದು ಹೇಳಿಕೊಡಿ. ಜನರಿಗೆ ಬೇಗ ಮುಟ್ಟುವಂತ ವಸ್ತು ಹೇಳಿದ್ರೆ ಭಾಷಣ. ನಮ್ಮ ಭಾಷಣ ಯಾವ ರೀತಿ ಇರಬೇಕು? ನಾವು ಭಾಷಣ ಮಾಡುವಾಗ ಎದುರು ಕೂತವ್ರು ರೋಮಾಂಚನ ಆಗ್ಬೇಕು. ಅವರ ಮೈಯಲ್ಲಿರುವ ಎಲ್ಲ ಕೂದಲು ಕೂಡ ನೆಟ್ಟಾಗಬೇಕು. ಅದಕ್ಕೆ ನಾವೇನ್ ಮಾಡ್ಬೇಕು? ಅದಕ್ಕೆ ಕೂತವರ ಕಬ್ಬಿಣ ಚೇರ್ಗೆ ನಾವು ಕರೆಂಟ್ ಕೊಡ್ಬೇಕು.
ಹಾಗೆಲ್ಲ ನಾವು ಯಾವತ್ತು ಭಾಷಣ ಮಾಡುವಾಗ ನಮ್ಮ ವರ್ಚಸ್ಸು ಇರಬೇಕು. ನಮ್ಮ ಕೈ, ಕಣ್ಣು, ಕಾಲು ಎಲ್ಲ ಕೂಡ ನಮ್ಮ ಬಾಯಿ ಜೊತೆ ಮಾತಾಡಬೇಕು. ಅಯ್ಯೋ, ದಿವಸಕ್ಕೆ 7-8 ಕಡೆ ಭಾಷಣ ಕೊಟ್ಟು ಕೈ ಕಾಲು ಅಲ್ಲಾಡಿಸಿದ್ರೆ ಕೈ ನೋವಾಗಲ್ವಾ? ಹಾಗಾದ್ರೆ ನೀವೊಂದು ವಿಚಾರ ಮಾಡ್ಬೇಕು. ಏನು? ನಿಮ್ಗೆ ಎಲ್ಲಾ ಕಡೆ ಕೈ ಕಾಲು ಆಡಿಸ್ಲಿಕ್ಕೆ ಆಗದಿಲ್ದರೆ ನಿಮ್ಗೆ ಈಗ 4-5 ಕಡೆ ಭಾಷಣ ಮಾಡಿ ಸುಸ್ತಾಗುತ್ತೆ. ನಿಮ್ಮ ಕೈ ಈಗ ಸುಸ್ತಾಗಿ ನಿಂತಿರುತ್ತೆ. ನೀವೊಂದು ಕೋಟ್ ಹಾಕಿ ಇಲ್ಲೊಂದೆರಡು ತೂತು ಮಾಡಿ ಬೇರೆಯವರ ಕೈ ಇಲ್ಲಿಂದ ತಂದು ಭಾಷಣ ಮಾಡ್ಬೇಕು. ಅಂದ್ರೆ ನಿಮ್ಗೆ ಅಂದಾಜಾಗ್ಲಿಲ್ಲ? 1 ಮಿನಿಟ್ ಇಲ್ಲಿ ಬನ್ನಿ. ಈಗ ಇದು ನೀವು ಅಂತ ತಿಳ್ಕೊಳ್ಳಿ. ನಿಮ್ಗೆ ಕೈ ಎಲ್ಲ ಭಾಷಣ ಮಾಡಿ ಸುಸ್ತಾಗಿದೆ. ಈಗ ನಿಮ್ಗೆ ಬೇರೆ ಕೈ ಬರ್ತದೆ. ಸರಿ. ನೋಡಿದ್ದೀರಾ ಬಂಧುಗಳೇ, ಎಂತ ವರ್ಚಸ್ಸು ಇದೆ ನೋಡಿ. ಅಣ್ಣಂದಿರೆ ಹಾಗೂ ತಂಗಿ ಅಂದಿರೆ, ಅದು ನೈಟಿದ್ ಫಂಕ್ಷನ್ ಅಲ್ಲ, ಕೆಲವೊಮ್ಮೆ ಆಚೆ ಆಗ್ತದೆ. ಅಣ್ಣಂದಿರೆ ಹಾಗೂ ತಂಗಿ ಅಂದಿರೆ, ನಾವು ಗಲ್ಲಿಯಲ್ಲಿ ಭಾಷಣ ಮಾಡೋದಲ್ಲ, ಎಲ್ಲೂ ಸಭೆಯಲ್ಲಿ ಭಾಷಣ ಮಾಡೋದು. ನಮ್ಮ ದೇಶದ ಬಗ್ಗೆ ನಾವು ಚಿಂತನೆ ಮಾಡಬೇಕು. ಏನು ತಲೆಗೆ ಮೊಳೆ ಹೊಡೆಯುವುದ? ಹಾಗೆಲ್ಲ ನಮ್ಮ ದೇಶದಲ್ಲಿ ಇವತ್ತು ದೊಡ್ಡ ಸಮಸ್ಯೆ ಹೇಳಿದ್ರೆ ಭ್ರಷ್ಟಾಚಾರ. ಈ ಭ್ರಷ್ಟಾಚಾರ ಸಮಸ್ಯೆ ಆಯ್ತು. ಹೇಗೂ ಕಾರ್ಡ್ ಕಲಿಸಿದೆಯಲ್ಲ, ಒಂದು 4 ಜನರಿಗೆ ಹಾಕು. ನಾವಿಲ್ಲಿ ಲೈವ್ ರಮ್ಮಿ ಆಡುವ. ಏನು ಸ್ಪೀಡ್ ಆಡುವ ಕ್ಲಬ್ಬಿಗೆ ಬಂದದ ನಾವು ಅಲ್ಲ. ಒಂದು ವೇಳೆ ನಿಮ್ಮ ಅಭ್ಯರ್ಥಿಯಾದ ನಾನು ಯಾವುದಾದರೊಂದು ಭ್ರಷ್ಟ ಕೆಲಸದಲ್ಲಿ ಸಿಕ್ಕಿಬಿದ್ರೆ ನಿಮ್ಮ ಮನೆಯ ಮಕ್ಕಳು ತಪ್ಪು ಮಾಡಿದಾಗ ಹೇಗೆ ನೀವು ಒಡೆದು ಬುದ್ಧಿ ಹೇಳ್ತೀರಾ, ಹಾಗೆ ನೀವು ನನಗೆ ಒಡೆದು ಬುದ್ಧಿ ಹೇಳಬೇಕು. ಒಂದು ವೇಳೆ ನಾವು ತಪ್ಪು ಮಾಡಿದಾಗ ನಾನು ಸಿಕ್ಕಿ ಬೀಳದಿದ್ರೆ ನಿಮ್ಮ ಮನೆ ಮಗುಗೆ ನೀವು ತಲೆ ಸವರಿ ಕೆನ್ನೆ ಒರೆಸಿ ಹೇಗೆ ನೀವು ಮುದ್ದು ಮಾಡ್ತೀರಾ ಹಾಗೆ ನನ್ನನ್ನು ಮುದ್ದು ಮಾಡಬೇಕು. ಒಂದು ವೇಳೆ ನಿಮ್ಮ ಅಭ್ಯರ್ಥಿಯಾದ ನಾನು ಯಾವುದಾದ್ರೊಂದು ಸಣ್ಣ ತಪ್ಪನ್ನು ಮಾಡಿದ್ರೆ ನೀವು ಅದನ್ನು ಕೈಯಲ್ಲಿ ಬಡ್ದು ಬಾಯಿಗೆ ಹಾಕೊಳ್ಳಿ. ಏನು ಬಿಲ್ಡಿಂಗ್ ಕಟ್ಟುವ ಮೇಸ್ತ್ರಿ ಜಡ್ದ ತಿನ್ನೋದ? ಅದಕ್ಕೆಲ್ಲ ಬಂಧುಗಳೇ, ಸಾರಿ ಶಕ್ತಿಮಾನ್, ಒಂದು ವೇಳೆ ನಾಲ್ದು ಓಟಿನ ದಿವಸ ಬೆಳಿಗ್ಗೆ ಬಂದು ನೀವು ಹಾಕ್ಬೇಕು. ನಾನು ಕೂಡ ಬರ್ತೇನೆ, ನಾನು ಕೂಡ ಹಾಕ್ತೇನೆ, ನಾವೆಲ್ಲ ಸೇರಿ ಹಾಕುವ. ನಾವು ಓಟ್ ಹಾಕ್ಬೇಕು, ನಾವು ಓಟ್ ಹಾಕ್ಬೇಕು. ಹೌದು. ಒಂದು ವೇಳೆ ಈ ಸರ್ತಿ ನೀವು ನನ್ನನ್ನು ಭರ್ಜರಿ ಬಹುಮತದಿಂದ ಗೆಲ್ಲಿಸಿದ್ರೆ ಅದರ ಮರುದಿವಸವೇ ನಾನು ನಿಮ್ಗೆ ಒಂದು ವೇಳೆ ನೀವು ನನ್ನನ್ನು ಭರ್ಜರಿ ಬಹುಮತದಿಂದ ಗೆಲ್ಲಿಸಿದ್ರೆ ಅದರ ಮರುದಿವಸವೇ ನಾನು ನಿಮ್ಗೆ ಸಾಕು ನಿಲ್ಸಿ. ನಿಮ್ ಭಾಷಣ ಕೇಳಿದ್ರೆ ಊರ್ನವರು ಬಿಡಿ, ನಮ್ಮ ಮನೆಯವರು ನನಗೆ ಓಟ್ ಹಾಕ್ಲಿಕ್ಕಿಲ್ಲ. ನೋಡಿ, ನೀವಿಬ್ರು ಜ್ಯೋತಿಷಿಗಳು ಸೇರಿ ಹೇಳಿ ಈ ಸಲ ನಾನು MLA ಇಲೆಕ್ಷನ್ ಅಲ್ಲಿ ವಿನ್ ಆಗ್ತೀನ ಇಲ್ವಾ ಅಂತ. ಹಾಗೆ ಎಲ್ಲ ನಾವು ಹೇಳಿದಾಗೆಲ್ಲ ಆಗ್ತಾ ಇದ್ರೆ ನಾವು ಎಲೆಕ್ಷನ್ಗೆ ನಿಲ್ಲುವುದಿಲ್ವಾ? ನೋಡಮ್ಮ, ಈ ಜ್ಯೋತಿಷ್ಯ ಎನ್ನುವುದು ನಮ್ಮ ಜೀವನದ ಗುರಿ ಮುಟ್ಟಲಿಕ್ಕೆ ನಾವು ಸಲಹೆಯನ್ನು ಮಾತ್ರ ಕೊಡ್ತೇವೆ. ನಾವು ನಿಮ್ಮನ್ನು ಜೀವನದ ಗುರಿಯನ್ನು ಮುಟ್ಟಿಸುವುದಿಲ್ಲ. ಮತ್ತೆ ನಿಮ್ಮಂತಹ ಸಮಸ್ಯೆ ಏನು ಗೊತ್ತಾ, ಈ ಎಲೆಕ್ಷನ್ ಹೊತ್ತಿಗೆ ಈ ಜ್ಯೋತಿಷ್ಯರು, ದೇವರು, ದಿಂಡ್ರು ಅವರಿವರ ಕಾಲು ಬೀಳೋ ಬದಲು ಸುರಿಗೆ 5 ವರ್ಷ ನಿಮಗೆ ಓಟ್ ಹಾಕಿದವರ ಕೆಲಸವನ್ನು ನೀವು ನಿಯತ್ತಾಗಿ ಮಾಡಿದ್ರೆ ಈ ಸರ್ತಿ ಎಲೆಕ್ಷನ್ ದಿವಸ ನೀವು ಮನೆಯಲ್ಲಿ ಕಾಲ ಮೇಲೆ ಕಾಲ ಹಾಕೊಂಡು ಕಲರ್ಸ್ನಲ್ಲಿ ಬರುವಂತಹ ಮಜಾ ಕೊಡುವ ಪ್ರೋಗ್ರಾಮ್ಗಳನ್ನು ಆರಾಮಾಗಿ ಫ್ಯಾಮಿಲಿ ಜೊತೆ ಕೂತ್ಕೊಂಡು ನೋಡ್ತಾ ಇದ್ರು ಇದೇ ಜನಗಳು ನಿಮಗೆ ಪ್ರಚಂಡ ಬಹುಮತದಿಂದ ನಿಮ್ಮನ್ನು ಆರಿಸ್ತಾ ಇದ್ರು. ಪ್ರಶಂಸಾ ಟೀಮ್ ಏನೋ ಪ್ರಚಂಡ ಬಹುಮತಗಳನ್ನೇನೋ ಕೇಳ್ತು. ಬಟ್ ಎಷ್ಟು ಪ್ರಶಂಸೆ ಸಿಕ್ಕಿದೆ, ಎಷ್ಟು ಬಹುಮತ ಸಿಕ್ಕಿದೆ ಅಂತ ಹೇಳಿ ಜಡ್ಜಸ್ ಮಾತ್ರ ಹೇಳೋದಕ್ಕೆ ಸಾಧ್ಯ. ನಿಮ್ಮ ಭವಿಷ್ಯ ವೀಳ್ಯದಲ್ಲೂ ಇಲ್ಲ, ಕಂಪ್ಯೂಟರ್ಲೂ ಇಲ್ಲ, ನಾರಾಯಣ ಜ್ಯೋತಿಷ್ಯಾಲಯದಲ್ಲಿದೆ. ಕೇಳೋಣ ಶ್ರೀ 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 ನಾರಾಯಣ ಗುರೂಜಿ ಅವರಿಂದ ನಿಮ್ಮ ಭವಿಷ್ಯವಾಣಿ. ಕಂಗ್ರ್ಯಾಚುಲೇಷನ್. ಯಾವುದೇ ಒಂದು ವಿಷಯನ ಹೇಳೋ ವಿಧಾನ ಭಾಳ ಮುಖ್ಯ. ಆ ಜನಕ್ಕೆ ಮುಟ್ಟುತ್ತಾ ಇಲ್ಲ ಅನ್ನೋದನ್ನು ನಾವು ಮೊದಲೇ ಅದನ್ನು ಗೆಸ್ ಮಾಡ್ತೀವಲ್ಲ, ಅದೇ ಜಾಣ್ತನ. ನೀವು ಈ ವಿಷಯನ ಭಾಳ ಅಚ್ಚುಕಟ್ಟಾಗಿ ಹೇಳೋ ಪ್ರಯತ್ನ ಮಾಡಿದ್ರಿ. ಈ ವಿಚಾರದಲ್ಲಿ ನೀವು ಗೆದ್ರಿ. ಉಳಿದಂತೆ ನೀವೆಲ್ಲ ತುಂಬ 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 ಚೆನ್ನಾಗಿ ಮಾಡ್ತೀರಿ. ನಿಮ್ಮನ್ನು ಹೊಗಳಕ್ಕೆ ನಮಗೆ ಪದಗಳೇ ಇಲ್ಲ. ಎಸ್ ಶ್ರುತಿ ಅವರೇ, ನಿಮಗೆ ನೀವು ಪ್ರತಿ ಸಾರಿ
ತೊಗೊಂಡು ಬರುವಂಥ ಒಂದೊಂದು ಆ್ಯಕ್ಟ್ಗೂ ಕೂಡ ತುಂಬ ಹೊಸದಾಗಿರುವಂಥ ಒಂದು ಕಾಸ್ಟ್ಯೂಮ್ಸ್ನ ಹಾಕ್ಕೊಳ್ತೀರಿ. ಆ ಕಾಸ್ಟ್ಯೂಮ್ಗೆ ತಕ್ಕ ಹಾಗೆ ನಿಮ್ಮ ಬಾಡಿ ಲ್ಯಾಂಗ್ವೇಜ್ಗಳನ್ನ ಬದಲಾಯಿಸ್ಕೊಳ್ತೀರಿ. ಅದು ನಿಜವಾಗ್ಲೂ ಒಬ್ಬ ಕಲಾವಿದನಿಗೆ ಇರಬೇಕಾದಂಥ ಕ್ವಾಲಿಟೀಸ್ ಅಂತ ನಾನು ಅಂದ್ಕೊಳ್ತೀನಿ. ನೀವಂತೂ ಸೂಪರ್ಬ್. ನಿಮ್ಮನ್ನು ಒಂದ್ಸರಿ ಹುಡುಗನ ವೇಷದಲ್ಲಿ ನೋಡಬೇಕು ಅಂತ ಆಸೆ ಮಾಡಿದ್ವಿ. ಖಂಡಿತ ಬರ್ತೀನಿ. ಖಂಡಿತವಾಗ್ಲೂ ಒಬ್ಬ ಕಲಾವಿದನಿಗೆ ಎಲ್ಲ ರೀತಿಯ ಪಾತ್ರಗಳನ್ನ ಮಾಡಬೇಕು ಅಂತ. ಒಳ್ಳೆ ಕಲಾವಿದರು ನೀವು. ಸಾಕಷ್ಟು ಭರವಸೆಯನ್ನು ಹುಟ್ಟಿಸಿರುವಂಥ ಕಲಾವಿದರು. ಇನ್ನು ಮುಂದೇನೂ ಕೂಡ ಮಜಾ ಭಾರತ ವೇದಿಕೆಯಲ್ಲಿ ಹೀಗೆ ಮಜಾ ಕೊಡ್ತಾ ಇರಿ, ಹೀಗೆ ನಮ್ಮನ್ನ ಪ್ರೇಕ್ಷಕರನ್ನ ನಗಿಸ್ತಾ ಇರಿ. ಓಕೆ ಈಗ ಪೂಜಾ, ನಮ್ಮ ಇವತ್ತಿನ ಜಿಲೇಬಿ ತುಂಬಾ ಚೆನ್ನಾಗಿತ್ತು ಆಕ್ಟ್. ವೆರಿ ನೈಸ್ ಅಂಡ್ ಒಳ್ಳೆ ಸಂದೇಶ ಕೊಟ್ರಿ. ಅಂಡ್ ಸ್ಪೆಷಲಿ ಝೂಮ್ ನನಗೆ ತುಂಬಾ ಇಷ್ಟ ಆಯ್ತು. ಒಳ್ಳೆ ಮೆಸೇಜ್ ಕೊಟ್ರಿ. ಅಂಡ್ ಆಲ್ ದಿ ಬೆಸ್ಟ್ ಯು. 3 ಜನ ತುಂಬಾ ಚೆನ್ನಾಗಿ ಮಾಡಿದ್ರಿ. ಸೂಪರ್. ಎನಿವೇಸ್ ಪ್ರಶಂಸಾ ಟೀಮ್, ಸೂಪರ್ ಆಗಿ ಪ್ರಶಂಸೆಗಳು ಸಿಕ್ಕಿದೆ ನಿಮಗೆ. ಥ್ಯಾಂಕ್ ಯು ವೆರಿ ಮಚ್. ಅದ್ಭುತವಾದಂಥ ಒಂದು ಸ್ಕಿಟ್ ನಮಗೆ ತೋರಿಸಿದ್ದಕ್ಕೆ ಥ್ಯಾಂಕ್ ಯು. ಇವತ್ತಿನ ಸಂಚಿಕೆಯ ಕಡೆಯ ಒಂದು ಹಂತಕ್ಕೆ ನಾವು ಬಂದ್ಬಿಟ್ಟಿದ್ದೀವಿ. ಈಗ ಎಲ್ಲಾ ತಂಡಗಳು ಪರ್ಫಾರ್ಮ್ ಮಾಡಾಗಿದೆ. ಆದ್ರೆ ಇದರಲ್ಲಿ ಯಾವುದು ಸೂಪರ್, ಇನ್ನೊಂದು ಸುಮಾರು ಅನ್ನೋದನ್ನ ಬಿಟ್ಟು ನಾವು ಬೇರೆ ಇದೆ ಅದನ್ನ ಆಮೇಲೆ ಹೇಳ್ತೀವಿ, ಟ್ವಿಸ್ಟ್ ಆಮೇಲೆ ಹೇಳ್ತೀವಿ. ಬಟ್ ಸದ್ಯಕ್ಕೆ ಜಜಸ್, ಇವತ್ತಿನ ಸೂಪರ್ ಆದ ಟೀಮಿನ ಯಾವ ವ್ಯಕ್ತಿಗೆ ಕಿರೀಟ ಹೋಗ್ತಿದೆ? ಮಷ್ಕರಿ ತಂಡದಿಂದ ರಾಜಾದಿ ರಾಜ ಎಸ್ ದೀಪಕ್, ಹೇಳಿ ಏನನ್ಸ್ತದೆ? ಇವತ್ತು ಕಿರೀಟ ಆಲ್ರೆಡಿ ಇತ್ತು, ಬಟ್ ಇನ್ನೊಂದು ಮಜಾ ಭಾರತದ ಕಿರೀಟ ಬಂದಿದೆ ನಿಮ್ಗೆ. ರಾಜನಿಗೆ 2 ಕಿರೀಟ ಇದ್ರೆ ಹೇಗೆ ಅನ್ಸುತ್ತೆ? ಅಷ್ಟು ಖುಷಿ ಆಗ್ತಾ ಇದೆ. ನನಗೆ ಇಲ್ಲಿ ಬರೋದಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ರಿಗೂ ವಂದನೆಗಳನ್ನ ತಿಳಿಸ್ತಾ ಇದ್ದೇನೆ. ಥ್ಯಾಂಕ್ ಯು ವೆರಿ ಮಚ್. ಸೊ ಇದೇ ತರ ಇನ್ನೂ ಜಾಸ್ತಿ ನಗಿಸ್ತಾ ಇರಿ. ಇನ್ನ ಹೆಚ್ಚೆಚ್ಚು ಕಿರೀಟಗಳನ್ನ ನಿಮ್ಮ ಮುಡಿಗೆ ಏರ್ಸ್ಕೊತಾ ಇರಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಈಗಾಗಲೇ ನಮ್ಮ ನಿರಂಜನ್ ಹೇಳ್ದ ಹಾಗೆ ಇವತ್ತು ಯಾರು ಕೂಡ ಸುಮಾರು ಪರ್ಫಾರ್ಮರ್ ಇಲ್ಲದೆ ಇರೋದ್ರಿಂದ ಚಾಲೆಂಜ್ ಅಂತ ಹೇಳಿ ನಮ್ಮ ಜಡ್ಜಸ್ ಕೊಡೋದಕ್ಕೆ ರೆಡಿ ಆಗಿದ್ದಾರೆ. ಇವತ್ತಿನ ಪರ್ಫಾರ್ಮರ್ಸ್ಗೆ ಒಂದು ಚಾಲೆಂಜ್ ಅಂತ ಕೊಡ್ತಾ ಇದ್ದಾರೆ ನಿರಂಜನ್. ಖಂಡಿತವಾಗ್ಲೂ ಯೂಶಲಿ ಪನಿಷ್ಮೆಂಟ್ ಅಂತ ಇರ್ತಾ ಇತ್ತು, ಬಟ್ ಇವತ್ತು ಪನಿಷ್ಮೆಂಟ್ ಅಲ್ಲ, ಸುಮಾರಲ್ಲ, ಇದು ಚಾಲೆಂಜ್. ಸೊ ಇದು ಯಾರಿಗೆ ಬೇಕನ್ನ ಕೊಡ್ಬೋದು. ಅಂಡ್ ಇದಕ್ಕೆ ಉದ್ದೇಶ ಒಂದೇ, ಎಂಟರ್ಟೈನ್ಮೆಂಟ್. ಸೊ ಎಲ್ಲರಿಗೂ ಮಜಾ ಬರ್ಲಿ ಅಂತ ಈ ಒಂದು ಚಾಲೆಂಜ್ ನ ಕೊಡ್ತಾ ಇದ್ದಾರೆ. ಜಡ್ಜಸ್ ಯಾರಿಗೆ ಕೊಡ್ತಾ ಇರೋ ಈ ಒಂದು ಚಾಲೆಂಜ್? ಚಾಲೆಂಜಸ್ ನಮ್ಮ ವೇದಿಕೆ ಮೇಲೆ ಇರೋದು ತುಂಬಾ ಟ್ಯಾಲೆಂಟ್ ಇರೋರು ಪ್ರಶಂಸಾ ತಂಡದವರು. ಅವರೇ ಅವರು ಚಾಲೆಂಜಸ್. ಯಾವ ಸವಾಲನ್ನು ಬೇಕಾದ್ರೂ ಸ್ವೀಕರಿಸ್ತಾರೆ. ಇದು ಒಂದು ಸವಾಲ್ ಸ್ವೀಕರಿಸ್ಲಿ. ಓಕೆ, ಬನ್ನಿ ಪ್ರಶಂಸಾ. ಈಗ ನಿಮಗೆ ಯಾವ ಒಂದು ಚಾಲೆಂಜ್ ಇರುತ್ತೆ ಅಂತ ನಮ್ಮ ಬೇಬೀಸ್ ಬಂದು ಹೇಳ್ತಾರೆ. ಬೇಬೀಸ್ ಕಮ್ ಆನ್. ಚಾಲೆಂಜ್ ತಗೊಳ್ಳೋಕೆ ಸೂಪರ್ ಡೂಪರ್ ಆಗಿ ರೆಡಿ ಆದಂಗೆ ಕಾಣಿಸ್ತಾ ಇದೆ ನಮ್ಮ ಪ್ರಶಂಸಾ ತಂಡ. ಈಗ ನಿಮಗೆ ಯಾವ ಚಾಲೆಂಜ್ ಸಿಗ್ತಾ ಇದೆ ಅಂತ ನೀವೇ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ನಿಮ್ಮ ಮೂವರಲ್ಲಿ ಯಾರು ಹೋಗಿ ಅಲ್ಲಿ ಏನ್ ಬರ್ದಿದೆ ಅಂದ್ರೆ, ಸಡಗರದಿ ಗರನೆ ಚೆಂಡು ತಿರುಗಿಸತಕ್ಕದ್ದು. ಈಗ ಈ ಒಂದು ಚೆಂಡನ್ನ ತಿರುಗಿಸೋದಕ್ಕೆ ಅಭಿನವ ಅವರು ವೇದಿಕೆ ಮೇಲೆ ಬಂದು ತಿರುಗಿಸ್ತಾ ಇದ್ದಾರೆ. ಅಭಿನವ, ಪ್ಲೀಸ್ ಕಮ್ ಆನ್ ಸ್ಟೇಜ್. ಹಿಂಗೆಲ್ಲ ಆಡಿಸ್ಬಿಟ್ರು. ಇದರಲ್ಲಿ ಒಂದು ಆಡಿಸಿ ನೀವು ಸರ್. ಪ್ಲೀಸ್ ಪ್ಲೇ ವಿತ್ ಬಾಲ್ಸ್. ಓಕೆ, ಯಾ. ಬಟ್ ನಿಜವಾಗ್ಲೂ ತುಂಬಾ ಚೆನ್ನಾಗಿ ಟ್ರೈ ಮಾಡಿದ್ರಿ. ಥ್ಯಾಂಕ್ ಯು ಅಭಿನವ್. ಥ್ಯಾಂಕ್ ಯು ಪ್ರಶಂಸಾ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ವೆರಿ ಮಚ್. ಇವತ್ತು ನಮ್ಮ ಮಜಾ ಭಾರತದ ಸ್ಟೇಜ್ನಲ್ಲಿ ಜಿಲೇಬಿಯ ಸಿಹಿ ಇತ್ತು. ಅದರ ಜೊತೆಯಲ್ಲಿ ಜಿಲೇಬಿಯ ನಿರ್ದೇಶಕರು ಕೂಡ ಇಲ್ಲಿದ್ದಾರೆ. ಇನ್ನು ಸಿಹಿಯನ್ನ ಹೆಚ್ಚಿಸೋದಕ್ಕೆ ನಮ್ಮ ವೇದಿಕೆ ಮೇಲೆ ಬರ್ತಾ ಇದ್ದಾರೆ. ಪ್ಲೀಸ್ ವೆಲ್ಕಮ್ ಲಕ್ಕಿ ಶಂಕರ್. ಹಾಗೆ ಜಿಲೇಬಿಯ ಮತ್ತೊಬ್ಬ ಪ್ರತಿಭಾನ್ವಿತ ನಟ ವಿಜಯ್ ಚಂದೂರ್ ಅವರು ಕೂಡ ನಮ್ಮ ಜೊತೆಲಿದ್ದಾರೆ. ಅವರಿಬ್ರು ಕೂಡ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತೀನಿ. ವಿಜಯ್ ಚಂದೂರ್ ಅವರೇ, ನಿಮ್ಗೆ ಬಹಳ ದಿನದಿಂದ ಒಂದು ಪ್ರಶ್ನೆ ಕೇಳಬೇಕು ಅಂತಿದ್ದೆ ನಾನು. ನಿಜ ಹೇಳಿ, 6 - 5 = ಎಷ್ಟು? 6 - 5 = ಜಿಲೇಬಿ. ಬಹಳ ಚೆನ್ನಾಗಿ ತಿರುಗಿಸಿದ್ರಿ. ಬಹಳ ಚೆನ್ನಾಗಿ ಅಂದ್ರೆ ಅದು ಹಿಟ್ ಇತ್ತು, ಇದು ಹಿಟ್ ಆಗತ್ತೆ ಅಂತ. ಸೂಪರ್. ಸೊ ಜಿಲೇಬಿಲಿ ನೀವೇನ್ ಮಾಡ್ತಾ ಇದ್ದೀರಾ? ಸರ್, ಜಿಲೇಬಿಯಲ್ಲಿ 3 ಲೀಡ್ ಕ್ಯಾರೆಕ್ಟರ್ಸ್ ಅಲ್ಲಿ ನಾನು ಒಬ್ಬ. ವೆರಿ ನೈಸ್. ಈಗ ನಿರ್ದೇಶಕರು ಕೂಡ ನಮ್ಮ ಜೊತೆ ಇದ್ದಾರೆ. ಸರ್, ಸೊ ಏನಿದು ಜಿಲೇಬಿ, ಏನಿದು? ಜಿಲೇಬಿ ಚಿತ್ರ ಈಗ ನಿಮ್ಮ ಮಜಾ ಭಾರತ ಎಷ್ಟು ಮಜವಾಗಿದೆಯೋ, ಎಷ್ಟು ಕಲರ್ಫುಲ್ ಆಗಿದೆಯೋ,
ಅಷ್ಟೇ ಸೂಪರ್ ಆಗಿ ಜಿಲೇಬಿನೂ ಇದೆ. ಜಿಲೇಬಿ ಬಂದ್ಬಿಟ್ಟು ಒಂದು ಫನ್ ಥ್ರಿಲ್ಲರ್ ಎಂಟರ್ಟೈನ್ಮೆಂಟ್. ಸೊ ಜಿಲೇಬಿ ಹೆಂಗ್ ರೌಂಡ್ ಹೊಡಿಯುತ್ತೋ ರೌಂಡ್ ಆಗಿದೆಯೋ ಅದೇ ತರನೇ ಇದು ಸುತ್ತುತ್ತೆ ಸ್ಕ್ರೀನ್. ಓಕೆ, ಬಟ್ ಪೂಜಾ ಅವರೇ ನೀವು ಎಲ್ಲಿ ರೌಂಡ್ ಹೊಡಿತೀರಾ ಈ ಸಿನಿಮಾದಲ್ಲಿ? ಐ ಥಿಂಕ್ ಜಲೇಬಿ ಫಸ್ಟ್ ಆಫ್ ಆಲ್ ನಾನು ಮೊದಲನೇ ಸತಿ ಇಷ್ಟೊಂದು ಕಾಮಿಡಿ ಇರುವಂತ ಚಿತ್ರ ಮಾಡಿದ್ದೀನಿ. ಐ ಥಿಂಕ್ ಲಕ್ಕಿ ಅವ್ರ ಬಗ್ಗೆ ಹೇಳಬೇಕಾದ್ರೆ ವೆರಿ ಫೈನ್ ಡೈರೆಕ್ಟರ್ ಆ್ಯಂಡ್ ನಮಗೆ ಯಾವುದೋ ರೀತಿ ಪ್ರೆಷರ್ ಇರಲಿಲ್ಲ. ಇಟ್ ವಾಸ್ ವೆರಿ ಈಸಿ ಆ್ಯಂಡ್ ಎವ್ರಿ ಸೀನ್ ನಾವು ಎಂಜಾಯ್ ಮಾಡ್ಕೊಂಡು ಮಾಡಿದೀವಿ. ಐ ಥಿಂಕ್ ಒಂದ್ ನಿಮಿಷ, ಇವರು ಆಕ್ಚುಲಿ ಮಾತಾಡೋದೇ ಇಲ್ಲ. ನಮ್ಮ ಕೊರಿಯೋಗ್ರಾಫರ್ ಅವರು ಆಕ್ಚುಲಿ ಹೇಳಲೇಬೇಕು, ಇವತ್ತು ಮಾತಾಡಲೇಬೇಕು ಈ ವೇದಿಕೆಯಲ್ಲಿ. ಅವರು ಮೊದಲನೇದಾಗಿ ಕಲರ್ಸ್ ಸೂಪರ್ ಚಾನಲ್ ಅವ್ರಿಗೆ ನನ್ನ ಜಿಲೇಬಿ ತಂಡದಿಂದ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಹಾಗೆ ನನ್ನ ಗುರುಗಳು ಮತ್ತೆ ಶ್ರುತಿ ಮೇಡಮ್ ಅವರು ಈ ವೇದಿಕೆ ಹಂಚ್ಕೊಂಡಿದ್ದ ದಿವಸನೇ ಈ ಶೋ ದೊಡ್ಡ ಹಿಟ್ಟಾಗುತ್ತೆ ಅಂತ ಹೇಳಿ ನಾನು ಫೋನ್ ಮಾಡಿದೆ ಸರ್ಗೆ. ಹಾಗೆ ನಮ್ಮ ಚಿತ್ರ 3ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ಈ ಚಿತ್ರ ನೋಡಿ ನೀವೆಲ್ಲ ಆಶೀರ್ವಾದ ಮಾಡಿ. ಥ್ಯಾಂಕ್ ಯು. ಎಸ್, ಚಿತ್ರ ನೋಡ್ಲೇಬೇಕು ಅಂತ ನೀವ್ ಹೇಳಿದ್ರಿ, ಇವಾಗ ನೀವು ಡ್ಯಾನ್ಸ್ ಮಾಡ್ಲೇಬೇಕು ಅಂತ ಹೇಳ್ತಾ ಇದೀವಿ. ಮ್ಯೂಸಿಕ್. ಥ್ಯಾಂಕ್ ಯು ವೆರಿ ಮಚ್. ಇವತ್ತು ಜಿಲೇಬಿ ತಂಡ ನಮ್ಮ ಜೊತೆ ಇತ್ತು, ಬಹಳ ಖುಷಿ ಆಯ್ತು. ನಿಮ್ಮ ಚಿತ್ರ ತುಂಬಾ ದೊಡ್ಡ ಯಶಸ್ಸನ್ನ ಕಾಣಲಿ ಅಂತ ಹೇಳ್ತಾ ನೀವು ಬಂದಕ್ಕೆ ತುಂಬ ಹೃದಯದ ಥ್ಯಾಂಕ್ಸ್ ಹೇಳ್ತಾ ಇದೀನಿ. ಹಾಗೆ ಇವತ್ತಿನ ಶೋನ ಎಂಡ್ ಮಾಡೋದಕ್ಕಿಂತ ಮುಂಚೆ ಈ ಒಂದು ಮಜಾ ಭಾರತದ ಮಹಾನ್ ನಿರೂಪಕರಾದಂತಹ ನಿರಂಜನ್ ದೇಶಪಾಂಡೆ ಅವರು ಏನು ಹೇಳ್ತಾರೆ ಅಂತಂದ್ರೆ, ಜೀವನದಲ್ಲಿ ದೇವರನ್ನ ನಂಬಿದ್ರೆ ಸಾಲದು, ಬೆವರನ್ನು ಕೂಡ ನಂಬಬೇಕು. ಯಾಕೆಂದ್ರೆ ನೀವು ಮಾಡೋ ಕೆಲಸ ಮಾತ್ರ ನಿಮ್ಮನ್ನ ಕಾಪಾಡುತ್ತೆ, ಬೇರೆ ಏನೂ ಕಾಪಾಡೋದಿಲ್ಲ ಅಂತ ಹೇಳ್ತಾ ನಾವು ಹೊರಡ್ತಾ ಇದೀನಿ. ದಿಸ್ ಇಸ್ ನಿರಂಜನ್ ಸೈನಿಂಗ್ ಆಫ್. ಮಿಗ್ದವರೆಲ್ಲ ಮಾತಾಡ್ತಾರೆ, ನೋಡ್ಕೊಳ್ಳಿ.